ಆಕಾಶವಾಣಿ ಹಾಸನ. ಕಾಫಿ ಮಂಡಳಿ ಇತ್ತೀಚೆಗೆ ಹಾಸನದಲ್ಲಿ ಏರ್ಪಡಿಸಿದ್ದ ಕಾಫಿ ಕೃಷಿಯಲ್ಲಿ ಪರಿಸರ ಸ್ನೇಹಿ ತಂತ್ರಜ್ಞಾನಗಳ ಉತ್ಕೃಷ್ಟತಾ ಕೇಂದ್ರದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಪ್ರಸ್ತುತಿ ಅರಕಲಗೂಡು ವಿ. ಮಧುಸೂದನ್. ಭಾರತೀಯ ಕಾಫಿ ಮಂಡಳಿ ಕಾಫಿ ಉತ್ಪಾದನೆಯ ಗುಣಮಟ್ಟವನ್ನು ವೃದ್ಧಿಸುವ ನಿಟ್ಟಿನಲ್ಲಿ ಹಾಗೂ ಸಾವಯವ ಕಾಫಿಯ ಉತ್ಪಾದನೆಗೆ ಒತ್ತು ನೀಡುವ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಪರಿಸರ ಸ್ನೇಹಿ ತಂತ್ರಜ್ಞಾನಗಳ ಉತ್ಕೃಷ್ಟತಾ ಕೇಂದ್ರವನ್ನು ಸ್ಥಾಪಿಸಿದ್ದು, ಇತ್ತೀಚೆಗೆ ಕೇಂದ್ರದ ಉದ್ಘಾಟನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಸಮಾರಂಭವನ್ನು ಹಾಸನದ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದಲ್ಲಿರುವ ಕಾಫಿ ಮಂಡಳಿಯ ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭವನ್ನು ಉದ್ದೇಶಿಸಿ ಬಾಳೆಹೊನ್ನೂರಿನಲ್ಲಿರುವ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಂಶೋಧನಾ ನಿರ್ದೇಶಕರಾದ ಡಾ. ಸೆಂಥಿಲ್ ಕುಮಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉತ್ತಮ ಗುಣಮಟ್ಟದ ಹಾಗೂ ವಿಶೇಷ ಕಾಫಿಯ ಉತ್ಪಾದಕರಿಗೆ ಪರಿಸರ ಸ್ನೇಹಿ ತಂತ್ರಜ್ಞಾನಗಳ ಉತ್ಕೃಷ್ಟ ಕೇಂದ್ರ ಮುಂದಿನ ದಿವಸಗಳಲ್ಲಿ ನೆರವಾಗಲಿದೆ ಎಂದು ಅವರು ಹೇಳಿದರು. ಪ್ರಸ್ತುತ ಸಂದರ್ಭದಲ್ಲಿ ರಾಸಾಯನಿಕಗಳ ಕೊರತೆಯನ್ನು ಪರಿಸರಪ್ರಿಯ ಪರಿಕರಗಳಿಂದ ಸರಿದೂಗಿಸಬಹುದಾಗಿದೆ ಎಂದು ಅವರು ಆಶಯ ವ್ಯಕ್ತಪಡಿಸಿದರು. ನಿಮ್ಮೆಲ್ಲರಿಗೂ ಗೊತ್ತಿದೆ, ಇದು ಈಗ ತಾನೇ ನಾವೆಲ್ಲರೂ ಒಟ್ಟು ಕೂಡಿ ಅಷ್ಟೊಂದು ದೊಡ್ಡ ಸಮಾರಂಭವನ್ನು ಮುಗಿಸಿ ಬಂದಿದ್ದೀವಿ. CCRI ಸೆಂಟಿನರಿ ಸೆಲೆಬ್ರೇಷನ್ಸ್ ಅದು ಇನ್ನೂ ಕೂಡ ನಮ್ಮ ನೆನಪಿಂದ ಹೋಗಲಿಲ್ಲ, ಹೋಗೋದು ಇಲ್ಲ. ಅದು ಈ ಒಂದು ಸಂದರ್ಭದಲ್ಲಿ ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮ ಅನ್ನೋದಕ್ಕಿಂತ ಸೊ ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ದಿಸ್ ಪ್ರೋಗ್ರಾಮ್. ದ ರೀಸನ್ ಈಸ್ ಇನ್ ಕಂಟಿನ್ಯೂಯೇಷನ್ ಆಫ್ ದಿ ಫುಡ್ ಸ್ಟೆಪ್ ಆಫ್ ಡಾಕ್ಟರ್ ಜಗದೀಶ. And after joining our chairman and our CEO and secretary, they are very keen to show some kind of development and to take some good initiatives to benefit the overall planting community. ಅನ್ನೋದು ಅವ್ರದ್ದು ಪ್ಲಾಂಟರ್ಸ್ ಕಮ್ಯುನಿಟಿಗೆ ಯಾವುದೇ ಒಂದು ರೀತಿಯಲ್ಲಿ ಅದು ಉಪಯೋಗ ಆಗಬೇಕು ಅನ್ನೋದು. ಈ ರೀತಿಯಲ್ಲಿ ನಿಮಗೆಲ್ಲ ಗೊತ್ತಿರ್ತದೆ, ವಿ ಹ್ಯಾವ್ ಸ್ಟಾರ್ಟೆಡ್ ಫ್ಯೂ ಸೆಂಟರ್ ಆಫ್ ಎಕ್ಸಲೆನ್ಸಸ್ ಎಸ್ಪೆಷಲಿ ಇನ್ ಕರ್ನಾಟಕ. ಒನ್ ಇಸ್ ಇನ್ ಗೋಣಿಕೊಪ್ಪ, ದಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಸಾಯಿಲ್ ಅನಾಲಿಟಿಕಲ್ ಸರ್ವಿಸಸ್ ಆ್ಯಂಡ್ ಆಲ್ಸೋ ಪ್ರೊಡ್ಯೂಸಿಂಗ್ ಕ್ವಾಲಿಟಿ ಪ್ಲಾಂಟಿಂಗ್ ಮೆಟೀರಿಯಲ್. ಅದೊಂದು ಮಾಡಿದ್ದೀವಿ, ನಿಮಗೆಲ್ಲರಿಗೂ ಗೊತ್ತಿರಬೇಕು. ಇನ್ನೊಂದು ಸೆಂಟರ್ ಆಫ್ ಎಕ್ಸಲೆನ್ಸ್ 2 years ಬ್ಯಾಕ್ ವಿ ಹ್ಯಾವ್ ಸ್ಟಾರ್ಟೆಡ್ ಇನ್ ಚಟ್ಟಳ್ಳಿ, ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ನಾನ್ ಕನ್ವೆನ್ಷನಲ್ ಬ್ರೀಡಿಂಗ್ ಅಂತ ಒಂದು ಮಾಡಿದ್ದೀವಿ. ಅದ ನಂತರ ಈವನ್ ವಿ ಹ್ಯಾವ್ ಗಾನ್ ಟು ಎಸ್ಟಾಬ್ಲಿಷ್ ಸೆಪರೇಟ್ TEC, ಸೊ ರಿವ್ಯಾಂಪಿಂಗ್ ಆಫ್ TEC ಇನ್ ಕೊಲಾಬರೇಷನ್ ಆಫ್ Jain Irrigation System Limited to demonstrate various technologies and also to demonstrate F1 hybrids, their performance, coming out with a special package of practices to tap the maximum from the F1 hybrids anta. In continuation of that, ಈಚೀಚಿಗೆ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿರಬೇಕು, ನಮಗೆ ಫರ್ಟಿಲೈಸರ್ಗೆ ಎಷ್ಟೊಂದು ಕಷ್ಟ ಬಂದಿದೆ. ಅದೇ ರೀತಿಯಲ್ಲಿ ಕೆಮಿಕಲ್ಸ್ ಯೂಸೇಜ್ ಕಡಿಮೆ ಮಾಡಬೇಕು ಆ್ಯಂಡ್ ವಿ ಹ್ಯಾವ್ ಟು ಗೋ ಮೋರ್ ಟುವರ್ಡ್ಸ್ ಬಯೋಲಾಜಿಕಲ್ ಇನ್ಪುಟ್ಸ್, ಬಯೋ ಏಜೆಂಟ್ಸ್, ಈಕೋ ಫ್ರೆಂಡ್ಲಿ ಇನ್ಪುಟ್ಸ್ಗಳೆಲ್ಲ ನಮಗೆ ಭಾಳ ಮುಖ್ಯ ಅನ್ನೋದು ನಮಗೆ ಅರ್ಥ ಆಗಿ ಬಂದಿದೆ. ಆ ಒಂದು ಸಂದರ್ಭದಲ್ಲಿ ಕಾಫಿ ಬೋರ್ಡ್ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡುವಾಗ ನಮಗೆ ಇದು ಒಂದು ಯೋಚನೆ ಬಂತು. ಬಿಕಾಸ್ ವೆನ್ ಕಂಪೇರ್ಡ್ ಟು ಎನಿ ಅದರ್ ಪ್ಲಾಂಟೇಷನ್ ಕ್ರಾಪ್, ಎನಿ ಅದರ್ ಆ್ಯನ್ಯುವಲ್ ಕ್ರಾಪ್ಸ್ ಇರ್ಬೋದು, ಬೇರೆ ರೀತಿಯಾದ ಕ್ರಾಪ್ಸ್ ಇರ್ಬೋದು, ಇಟ್ ಮೇ ಬಿ ಹಾರ್ಟಿಕಲ್ಚರ್ ಕ್ರಾಪ್ ಆರ್ ಇಟ್ ಮೇ ಬಿ ಅಗ್ರಿಕಲ್ಚರ್ ಕ್ರಾಪ್. ಅದರಲ್ಲಿ ನೋಡಿದ್ರೆ ನಮ್ಮ ಕಾಫಿ ಸೊ ಕಲ್ಟಿವೇಷನ್ ಸಿಸ್ಟಮ್ ಏನಪ್ಪ ಅಂದರೆ ವಿ ಆರ್ ಆಲ್ಮೋಸ್ಟ್ ಟುವರ್ಡ್ಸ್ ನೇಚರ್. ನಾವು ಭಾಳಷ್ಟು ಕಡಿಮೆಯಾಗಿ ಫರ್ಟಿಲೈಸರ್ ಕೂಡ ಯೂಸ್ ಮಾಡ್ತಾ ಇದ್ದೀವಿ, ಅದೇ ರೀತಿಯಲ್ಲಿ ಕೆಮಿಕಲ್ಸ್ ಕೂಡ ಭಾಳಷ್ಟು ಕಡಿಮೆ ಯೂಸ್ ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಕೂಡ ಹಿಯರ್ ಆ್ಯಂಡ್ ದೇರ್ ವೆರಿ ಸ್ಟೇ ಕೇಸಸ್ ಆಫ್ ಆ ಕೆಮಿಕಲ್ಸ್ ಕಂಡು ಬಂತು, ಈ ಕೆಮಿಕಲ್ಸ್ ಕಂಡು ಬಂತು, ಅದೆಲ್ಲ ನಮ್ಮ ಕಿವಿಗೆ ಬರ್ತಾ ಇರ್ತದೆ. ಬಟ್ ದಿಸ್ ವೆರಿ ಬ್ಯಾಡ್ಲಿ ಅಫೆಕ್ಟ್ಸ್ ಅವರ್ ಓವರ್ ಆಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಕಾಫಿ ಇಂಡಸ್ಟ್ರಿ. ನನಗೆ ಒಂದು ಸತಿ ಸಕಲೇಶ್ಪುರ್ ಮೀಟಿಂಗಲ್ಲಿ ಹೇಳುವಾಗ ಕೂಡ ನಾನು ಫಸ್ಟ್ ಟೈಮ್ ಸಾಯಿಲ್ ಹೆಲ್ತ್ ಬಗ್ಗೆ ಮಾತಾಡುವಾಗ ಈ ಫೆಲ್ಟ್ ಸೋ ಹ್ಯಾಪಿ ಆ್ಯಂಡ್ ಮೋಹನ್ ಕುಮಾರ್ ಸರ್ ಎಲ್ಲ ಕೂಡ ಅವತ್ತು ಹೇಳಿದ್ರು. ಆ್ಯಂಡ್ ಬಿಕಾಸ್ ದಿಸ್ ಇಸ್ ದ ಟೈಮ್ ವಿ ಶುಡ್ ರೀಥಿಂಕ್ ಅಬೌಟ್ ಎನರ್ಜೈಸಿಂಗ್ ಅವರ್ ಓನ್ ನ್ಯಾಚುರಲ್ ಪ್ರಾಸೆಸ್ ಆಫ್ ಮ್ಯಾನೇಜಿಂಗ್ ಪೆಸ್ಟ್ ಆ್ಯಂಡ್ ಡಿಸೀಸಸ್. ಸೊ ಇದು ಎರಡು ರೀತಿಯಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಒಂದು, ನಮಗೆ ಖರ್ಚು ಕಡಿಮೆ ಆಗುತ್ತೆ. ಇನ್ನೊಂದು, ನಮಗೆ ಪರಿಸರ ಕ್ಲೀನಾಗಿರುತ್ತೆ. ದಟ್ ವಿಲ್ ಸಸ್ಟೈನ್ ಅವರ್ ಕಾಫಿ ಫಾರ್ಮಿಂಗ್ ಇನ್ ಅ ಲಾಂಗ್ ರನ್ ಅನ್ನುವಾಗ, ಈಗ ಕಾಫಿಯಲ್ಲಿ ಈಗಾಗಲೇ ನಮಗೆ ಫರ್ಟಿಲೈಸರ್ ತುಂಬ ಸಿಕ್ಕೋದು ಭಾಳ ಕಡಿಮೆ ಆಗಿದೆ. ಪ್ಲಾಂಟರ್ಸ್ ಆರ್ ನಾಟ್ ಏಬಲ್ ಟು ಅಪ್ಲೈ ಫರ್ಟಿಲೈಸರ್ಸ್. ಕೆಮಿಕಲ್ಸ್ ಅನ್ನೋದು ನಾವು ಭಾಳಷ್ಟು ಕಡಿಮೆ ಮಾಡಬೇಕು. ಬಿಕಾಸ್ ಅವರ್ ಕಾಫಿ ಆಲ್ಮೋಸ್ಟ್ 70% ಇಸ್ ಬೀಯಿಂಗ್ ಎಕ್ಸ್ಪೋರ್ಟೆಡ್. ದ ಎಕ್ಸ್ಪೋರ್ಟ್ ಕಮಾಡಿಟಿ ಆಗಿರೋದ್ರಿಂದ ಆ್ಯಂಡ್ ಮೋರ್ ಓವರ್ ಇಟ್ ಇಸ್ ಅ ಬೆವರೇಜ್. ಈವನ್ ಟ್ರೇಸಸ್
ಸೊ ವಿಲ್ ಲೀಡ್ ಟು ದಟ್ ಟೋಟಲ್ ರಿಜೆಕ್ಷನ್ ಆಫ್ ದಿ ಎಂಟೈರ್ ಕನ್ಸೈನ್ಮೆಂಟ್ ಅದು ನಮಗೆಲ್ಲರಿಗೂ ಗೊತ್ತಿದೆ. ಈ ಒಂದು ಸಂದರ್ಭದಲ್ಲಿ ಸೊ ವಿ ಆರ್ ವೆರಿ ಸೀರಿಯಸ್ಲಿ ಥಿಂಕಿಂಗ್. ಸೊ ದಟ್ ಥಿಂಕಿಂಗಿಂದ ಏನಾಯ್ತು ಅಂದರೆ ಸೊ ಇಟ್ ಹ್ಯಾಸ್ ಎಮರ್ಜ್ಡ್ ಟು ದ ಲೆವೆಲ್ ಆಫ್ ಸೆಟ್ಟಿಂಗ್ ಅಪ್ ಆನ್ ಎಕ್ಸ್ಕ್ಲೂಸಿವ್ ಸೆಂಟರ್ ಟು ಪ್ರೊಡ್ಯೂಸ್ some kind of eco-friendly inputs to manage pest and diseases. With this background, for the last 2 years, we worked very hard, and today we are very happy that we have inaugurated the Center of Excellence for Eco-Friendly Technologies in Coffee. This center, on the other day, CEO and Secretary also, after visiting the center, ಅವರು ಏನು ಹೇಳಿದ್ರೆ Senthil, everything has been set up in a very nice way, but the journey should continue. ಪ್ರಾರಂಭ ಮಾಡಿದ್ದೀವಿ, ಒಂದು ಸ್ವಲ್ಪ ಹೊತ್ತಿಗೆ ಅದನ್ನು ನಡೆಸಿದ್ದೀವಿ, ಅದು ನಿಂತು ಹೋಗಿದೆ ಅಂತ ಇರಬಾರದು. ದಟ್ ಶುಡ್ ರನ್ ಇನ್ ಅ ಲಾಂಗ್ ರನ್ ಸೊ ದಟ್ ಎಟರ್ನಲಿ ದಿಸ್ ವಿಲ್ ಹೆಲ್ಪ್ ದಿ ಪ್ಲಾಂಟಿಂಗ್ ಕಮ್ಯುನಿಟಿ. ಇಟ್ ವಿಲ್ ರಿಯಲಿ ಸಸ್ಟೈನ್ ದ ಕಾಫಿ ಫಾರ್ಮಿಂಗ್ ಇನ್ ಅಂಡ್ ಅರೌಂಡ್. ದೇರ್ಫೋರ್ ಸ್ಟ್ರಾಟಜಿಕಲಿ ವಿ ಹ್ಯಾವ್ ಚೋಸನ್ ದಟ್ ಹಾಸನ್ ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ದಟ್ ಅಂತ. ಸೊ ಟೈಮ್ ಬೀಯಿಂಗ್ ನಿಮಗೆಲ್ಲ ಗೊತ್ತಿರ್ಬೋದು, ಬೇರೆ ಬೇರೆ ರೀತಿಯಾದ ನಮಗೆ ಬಯೋಲಾಜಿಕಲ್ ಇನ್ಪುಟ್ಸನ್ನು ಈಗಾಗಲೇ ಶೋಕೇಸ್ ಮಾಡಿದ್ದೀವಿ, ಇದನ್ನು ಇಲ್ಲೇ ಉತ್ಪಾದನೆ ಮಾಡ್ತಾ ಇದ್ದೀವಿ. ಅದಲ್ಲದೆ ಬೇರೆ ಬೇರೆ ಲ್ಯೂರ್ಸ್ ಟು ಕಂಟ್ರೋಲ್ ವೈಟ್ ಸ್ಟಮ್ ಬೋರರ್, ಕಾಫಿ ಬೆರಿ ಬೋರರ್, ಇನ್ಫ್ಯಾಕ್ಟ್ ರೂಟ್ ಡಿಸೀಸಸ್ ಇವೆಲ್ಲ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಏನೇನು ದಿಸ್ ಇನ್ಪುಟ್ಸ್ ವಿಚ್ ಆರ್ ಈಕೋ ಫ್ರೆಂಡ್ಲಿ ಆ್ಯಂಡ್ ವೆರಿ ಮಚ್ ಸಸ್ಟೈನಬಲ್ ಇನ್ ನೇಚರ್ ಅನ್ನೋದೆಲ್ಲ ಈ ಸೆಂಟರ್ ವಿಲ್ ಕಂಟಿನ್ಯೂ ಟು ಸಪ್ಲೈ ಟು ದ ಪ್ಲಾಂಟರ್ಸ್ ಕಮ್ಯುನಿಟಿ. ಬಟ್ ಅಫ್ಕೋರ್ಸ್ ನಮ್ಮ CEO ಕೂಡ ಮೊನ್ನೆ ನನ್ನ ಜೊತೆಯಲ್ಲಿ ಡಿಸ್ಕಸ್ ಮಾಡುವಾಗ ಹೇಳಿದ್ರು, ಅಫ್ಕೋರ್ಸ್ ಇಟ್ ಈಸ್ ಅ ಬಿಗಿನಿಂಗ್, ಬಟ್ ಇಟ್ ಈಸ್ ಅ ವೆರಿ ಗುಡ್ ಬಿಗಿನಿಂಗ್. ಬಟ್ ಐ ಅಶ್ಯೂರ್ ದ್ಯಾಟ್ ಎ ಕಾಫಿ ಬರ್ಡ್ ಆಸ್ ಇಟ್ ಹ್ಯಾಸ್ ಎಕ್ಸ್ಟೆಂಡೆಡ್ ಆಲ್ ದಿ ಸಪೋರ್ಟ್ ಆಲ್ ಥ್ರೂ ದೀಸ್ ಇಯರ್ಸ್, 100 years ಸಪೋರ್ಟ್ ಯಾವ ರೀತಿಯಲ್ಲಿ ಎಕ್ಸ್ಟೆಂಡ್ ಮಾಡಿದ್ದು, ವಿ ವಿಲ್ ಸ್ಟ್ರೈವ್ ಹಾರ್ಡ್ ಟು ಕಂಟಿನ್ಯೂ ದ ವೆರಿ ಸೇಮ್ ಲೆವೆಲ್ ಆಫ್ ಸಪೋರ್ಟ್ ವಿತ್ ಇನ್ ಅ ವೆರಿ ಇಂಟೆನ್ಸಿಫೈಡ್ ವೇ ಟು ದ ಪ್ಲಾಂಟಿಂಗ್ ಕಮ್ಯುನಿಟಿ. ಸೊ ದಟ್ I request all the planters community, this message should go across the planting community that ಇದು ಒಂದು ಸೆಂಟರ್ ಬಂದಿದೆ, ಈ ಸೆಂಟರಿಂದ ಏನೇನು ನಮಗೆ ಉಪಯೋಗ ಆಗುತ್ತೆ ಅನ್ನೋದೆಲ್ಲ ದಟ್ ಮೆಸೇಜ್ ಹ್ಯಾಸ್ ಟು ಗೋ. ಈ ಮೆಸೇಜಿಂದ ಎಲ್ಲರಿಗೂ ಒಂದಕ್ಕೊಂದು ಟುಮಾರೋ ದಿಸ್ ಶುಡ್ ಗ್ರೋ ಆ್ಯಂಡ್ ಡೆವಲಪ್ ಲೈಕ್ ಎ ಬ್ಯಾನಿಯನ್ ಟ್ರೀ ಸೊ ದಟ್ ಎವ್ರಿ ಒನ್ ಆಫ್ ಅಸ್ ದಿ ಎಂಟೈರ್ ಫ್ರಾಟರ್ನಿಟಿ ಆಫ್ ದ ಪ್ಲಾಂಟರ್ಸ್ ಶುಡ್ ಗೆಟ್ ಬೆನಿಫಿಟೆಡ್. ಇದು ಕರ್ನಾಟಕದಲ್ಲಿ ಪ್ರಾರಂಭ ಆಗಿರ್ಬೋದು, ಇಲ್ಲಿ ಆದರೆ ಕೂಡ ದಟ್ ಶುಡ್ ಸರ್ವ್ ತಮಿಳ್ನಾಡು, ಕೇರಳ, ನಾನ್ ಟ್ರೆಡಿಷನಲ್ ಏರಿಯಾ, ನಾರ್ತ್ ಈಸ್ಟರ್ನ್ ರೀಜನ್ ಎಲ್ಲ ಏರಿಯಾ ಕೂಡ ಇದು ಸರ್ವ್ ಮಾಡುವಂಥ ಲೆವೆಲ್ಗೆ ಇದು ಬೆಳಿಬೇಕು. ಈ ಸೆಂಟರ್ ಇಟ್ಸ್ ನಾಟ್ ದಿ ಸೆಂಟರ್ ಆಫ್ ಕಾಫಿ ಬೋರ್ಡ್, ಇಟ್ ಇಸ್ ಸೆಂಟರ್ ಆಫ್ ಪ್ಲಾಂಟರ್ಸ್. ಕಾಫಿ ಇರುವ ಮಟ್ಟಿಗೆ ನಮಗೆ ಹೆಸರು ಇರುತ್ತೆ, ಆ ಹೆಸರಿದ್ರೆ ನಮಗೆ ಇನ್ನೂ ಕೂಡ ಪ್ರಪಂಚದಲ್ಲಿ ಕರ್ನಾಟಕಕ್ಕೆ ದಿ ಎಂಟೈರ್ ಇಂಡಿಯನ್ ಕಾಫಿ ಅನ್ನೋದು ವರ್ಲ್ಡ್ ಮ್ಯಾಪಲ್ಲಿ ನಮ್ಮ ಹೆಸರು ಮುಂದುವರಿಯುತ್ತದೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಐ ಲೀವ್ ದಿ ಫ್ಲೋರ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಪರಿಸರ ಸ್ನೇಹಿ ತಂತ್ರಜ್ಞಾನಗಳ ಉತ್ಕೃಷ್ಟತಾ ಕೇಂದ್ರವನ್ನು ಉದ್ಘಾಟಿಸಿ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರು ಮಾತನಾಡಿದರು. ಭಾರತೀಯ ಕಾಫಿಗೆ ವಿಶ್ವದಾದ್ಯಂತ ಬೇಡಿಕೆ ಇದ್ದು ಅತ್ಯುತ್ತಮ ಗುಣಮಟ್ಟದ ಕಾಫಿಯನ್ನು ಪೂರೈಸುವ ನಿಟ್ಟಿನಲ್ಲಿ ಪರಿಸರ ಸ್ನೇಹಿ ತಂತ್ರಜ್ಞಾನಗಳ ಉತ್ಕೃಷ್ಟ ಕೇಂದ್ರ ನೆರವಾಗಲಿದೆ ಎಂದು ಅವರು ಹೇಳಿದರು. ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಹಾಗೂ ಸಕಲೇಶಪುರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಫಿ ಉತ್ಪಾದನೆ ಮಾಡಲಾಗುತ್ತಿದ್ದು, ಈ ಪ್ರದೇಶಗಳಿಗೆ ಪರಿಸರ ಸ್ನೇಹಿ ಪರಿಕರಗಳನ್ನು ಒದಗಿಸುವ ಸಲುವಾಗಿ ಹಾಸನದಲ್ಲಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಎಂದು ಎಂಜೆ ದಿನೇಶ್ ಹೇಳಿದರು. ಎಲ್ರಿಗೂ ನಮಸ್ಕಾರ. ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂದರೆ ಇದು ನಿಮಗೆ ಬೇರೆ ಬೇರೆ ರೀತಿಯ ನಮ್ಮ ಚಟ್ಟಳ್ಳಿಯಲ್ಲಿ ಪ್ರಾರಂಭ ಆಗಿದೆ. ನಾವು ಇತ್ತೀಚೆಗೆ ಆಂಧ್ರಕ್ಕೆ ಹೋಗಿದ್ದು, ಆರಕ್ಕೂ ಮತ್ತು ಒರಿಸ್ಸಾಕ್ಕೆ ಹೋಗಿದ್ದು. ಅಲ್ಲೂ ನಮ್ಮದು 50 ವರ್ಷ ಆಗ್ತಾಯಿದೆ. 1976ರಲ್ಲಿ ಒಂದು RB ನಗರಲ್ಲಿ R&D ಸಬ್ಸ್ಟೇಷನನ್ನು ಪ್ರಾರಂಭ ಮಾಡಿದ್ರು. ಅದು ಒಬ್ಬ ಕಾಫಿ ಮಂಡಳಿಯ ಅಧಿಕಾರಿ ರಾಘವೇಂದ್ರ ರಾವ್ ಅಂತ, ಅವರು ಕಾಫಿಯನ್ನು ಸರ್ವೆ ಮಾಡೋಕ್ಕೆ ಅಲ್ಲಿಗೆ ಕಳಿಸಿದ್ರು. ಆ ಪ್ರದೇಶ ನೀವೇನಾದ್ರು ನೋಡಿದರೆ ನಿಮ್ಗೆ ಫ್ರೀ ಕೊಟ್ಟರು ನಾವು ತೋಟ ಮಾಡಲ್ಲ, ಆ ಥರ ಇರುವ ಪ್ರದೇಶ. ಅಲ್ಲಿ ಹೋಗಿ ಅದನ್ನು ಎಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ರು ಅಂದರೆ ಅವ್ರ ಹೆಸರನ್ನೇ ಆ ಪ್ಲೇಸ್ಗೆ ಇಟ್ಟಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡಿ ಅವ್ರು ಯಾವ ರೀತಿ ಕೆಲಸ ಮಾಡಿರ್ಬೋದು. ಕಾಫಿ ಮಂಡಳಿಯಲ್ಲಿ ಈಗ ಅಧ್ಯಕ್ಷರು ಕೆಲಸ ಮಾಡ್ತಿದ್ದಾರೆ, ಕಾರ್ಯದರ್ಶಿಗಳು ಕೆಲಸ ಮಾಡ್ತಿದ್ದಾರೆ. ಅನೇಕ ವರ್ಷದ ಒಂದು ಹೊರಗಿತ್ತು ಸಿಬ್ಬಂದಿ ಕಡಿಮೆ ಇದ್ದಾರೆ ಅಂತ. ಖಂಡಿತ ಇವತ್ತು ಕಡಿಮೆ ಇದ್ದಾರೆ, ಆದರೆ 28 ವರ್ಷದ ನಂತರ ಇವತ್ತು ಸಿಬ್ಬಂದಿಯನ್ನು ನಮಗೆ ನೇಮಕ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟು ಅವರೆಲ್ಲರೂ ಟ್ರೈನಿಂಗ್ ಆಗಿದೆ. ಈ ಸತಿ CCRIಯಲ್ಲಿ ಒಂದು ವಿಭಿನ್ನವಾದ ಟ್ರೈನಿಂಗು, ಅದಕ್ಕೆ ಯಾರ್ಯಾರನ್ನ ಕರೆಸಬೇಕು ಅವ್ರಿಗೊಂದು ಮೋಟಿವೇಶನ್ ಆಗೋಂಥ ಟ್ರೈನಿಂಗ್ಗಳನ್ನು. ಮತ್ತು ಇನ್ನೊಂದು ಅಂದರೆ ಈ ಸತಿ ಬಂದಿರೋರು ಯಾರು ಅಂದರೆ ಮೋಸ್ಟ್ ಆಫ್ ದೆಮ್ ಆರ್ PhDs, ಫೀಲ್ಡಿಗೆ PhDಗಳು ಬರ್ತಾ ಇದ್ದಾರೆ. ಹಾಗೆ ನಾನು ಮತ್ತು CEO ಮೊನ್ನೆ ಮಠಸಾಗರಕ್ಕೆ ಹೋಗಿದ್ದು, ನಮ್ಮ DECನ ನೋಡಿದಾಗ ಸ್ವಲ್ಪ ಬೇಜಾರಾಯಿತು. ಆದರೆ ನಮ್ಮ 100 years ಒಂದು ಗುರಿ ಇಟ್ಕೊಂಡಾಗ
ನಮಗೆ ಫಂಡ್ ಕ್ರಂಚಸ್ ಇತ್ತು, ಅದನ್ನು ಏನಾದರೂ ಮಾಡಿ ಮತ್ತೆ ರಿಜಿನ್ವೇಟ್ ಮಾಡಬೇಕು, ಆ ತೋಟವನ್ನು ಒಂದು ಮಾದರಿಯಾಗಿ ಮಾಡಬೇಕು ಅಂತ ನಮ್ಮ ಕಾಫಿ ಮಂಡಳಿಯ ಸಿಬ್ಬಂದಿ ವರ್ಗದವರಿಗೆ ಹೇಳಿದಿರಿ. ಅವರು 2 ವರ್ಷ ಟೈಮ್ ಕೊಡಿ, ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಒಂದು ಭರವಸೆ ಸಿಕ್ಕಿದೆ. ಏನಂದರೆ ಇವತ್ತು ನಮ್ಮ ಸಿಬ್ಬಂದಿಯವರ ವರ್ಗದವರು ಅಷ್ಟೇ ಕೆಲಸವನ್ನು ನಾವೇನು ಹೇಳ್ತೀವಿ ಅದನ್ನು ಖಂಡಿತ ಅದ್ಭುತವಾಗಿ ಮಾಡ್ತಿದ್ದಾರೆ. ಯಾಕೆಂದರೆ ನಾವು ಅನೇಕ ರೀತಿಯ ಟಾಸ್ಕ್ಗಳನ್ನು ಕೊಟ್ಟಿದ್ದ ಅನುಭವಗಳಿದೆ. 100 ವರ್ಷಕ್ಕೆ ಕಾಫಿ ಸ್ಪೆಷಲನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿದು ಅದನ್ನು ರೆಡಿ ಮಾಡಿದರು. ಹಾಗೆ ನನ್ನ ಮೊದಲ ಮೀಟಿಂಗಲ್ಲಿ ವಿಜ್ಞಾನಿಗಳೊಂದಿಗೆ ನಾನು ಚೇರ್ಮನ್ ಆದಾಗ ಒಂದು ದಿವಸ ಕಂಪ್ಲೀಟ್ ಅವ್ರ ಜೊತೆ ಬೆಂಗಳೂರಿನಲ್ಲಿ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿ, ನೀವು ಏನು ಮಾಡಿದ್ದೀರಿ ಹೇಳಿ, ನಮ್ಮ ಬೆಳೆಗಾರರಿಗೆ ಏನು ಬೇಕೋ ಅದನ್ನು ನಾನು ಹೇಳ್ತೀನಿ ಅಂತ ಹೇಳಿದೆ. ಆಗ ಅನೇಕರು ತಮ್ಮ ತಮ್ಮ ಇಲಾಖೆವಾರು ವಿಚಾರಗಳನ್ನು ವಿನಿಮಯ ಮಾಡಿದರು. ಆದರೆ ನನಗೊಬ್ಬರು ಹೇಳಿದರು ಟ್ರೈಕೋಡರ್ಮಾ ಮಾಡಿದ್ದೀವಿ ಅಂತ ಹೇಳಿದರು. ನಾನು ಅದಕ್ಕೆ ಹೇಳಿದೆ, ಟ್ರೈಕೋಡರ್ಮಾ ಎಲ್ಲ ಕಡೆ ಸಿಕ್ಕುತ್ತೆ, ನೀವೇನಾದ್ರು ಹೊಸದು ಯೋಚನೆ ಮಾಡ್ಬೋದಾ ನೋಡಿ ಅಂದೆ. ಕೊನೆಗೆ ನನ್ನ ತಲೆಯಲ್ಲಿ ಒಂದಿತ್ತು, ಏನಿತ್ತು ಅಂದರೆ ಬಯೋಚಾರ್ ವಿತ್ ಟ್ರೈಕೋಡರ್ಮಾವನ್ನು ಯಾಕೆ ಮಾಡಬಾರ್ದು ಅಂತ ಅವರಿಗೆ ಹೇಳಿದಾಗ ಕೇವಲ 6 ತಿಂಗಳಲ್ಲಿ ಒಂದು ಪ್ರಾಡಕ್ಟ್ ಆಗಿ ಒಂದು ಗ್ರ್ಯಾನ್ಯುಲೇಟೆಡ್ ಫಾರ್ಮ್, ಅಂದರೆ ನಾವು ಯಾವುದನ್ನು ನಿರೀಕ್ಷೆ ಮಾಡಿರಲಿಲ್ಲ, ಅದನ್ನು ನಮ್ಮ CCRIನ ವಿಜ್ಞಾನಿಗಳು ಮಾಡಿದರು. ಇವತ್ತು ಅದನ್ನು ಒಂದು ಬಯೋಚಾರ್ ಯೂನಿಟನ್ನು ನಾವು ಮಾಡಿದ್ದೀವಿ. ಬಯೋಚಾರಿನ ಇಂಪಾರ್ಟೆನ್ಸನ್ನು ನಾವು ಮುಂದಿನ ದಿವಸಗಳಲ್ಲಿ ಹೇಳಬೇಕಾಗುತ್ತೆ. ಯಾಕೆಂದರೆ ಇವತ್ತು ಇತ್ತೀಚೆಗೆ ನಮ್ಮಲ್ಲಿ ಆನ್ಲೈನ್ ಮೀಟಿಂಗ್ ಗ್ಲೋಬಲ್ CEO ಮತ್ತು ನ್ಯಾಷನಲ್ CEO ಮೀಟಿಂಗ್ ಮಾಡಿದಾಗ ಅವರು ಹೇಗೆ ಬಯೋಚಾರನ್ನು ಯೂಸ್ ಮಾಡ್ತಿದ್ದಾರೆ, ಸಸ್ಟೈನಬಲ್ ಅಗ್ರಿಕಲ್ಚರಿಗೆ ಹೇಗೆ ಪ್ರಾಕ್ಟೀಸನ್ನು ಮಾಡೋದಕ್ಕೆ ಹೆಚ್ಚು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ನಮಗೆ ಅರ್ಥ ಆಗ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು ನಾವು ಈ ಬಯೋ ಕಂಟ್ರೋಲ್ ಏಜೆಂಟ್ಗಳನ್ನು ನಾವು ಇಲ್ಲಿ ಉತ್ಪಾದನೆ ಮಾಡುವ ಒಂದು ಕೇಂದ್ರವಾಗಿ ಪರಿವರ್ತನೆ ಮಾಡಿದ್ದೀವಿ. ಧರ್ಮರಾಜ್ ಅವರು ಹೇಳಿರು ಸಪ್ಲೈ ಮಾಡೋಕ್ಕಾಗುತ್ತಾ ಅಂತ, ಅದನ್ನು ನಾವು ನೋಡ್ಕೊಳ್ಬೇಕು. ಆದರೆ ಮುಂದಿನ ದಿವಸಗಳಲ್ಲಿ ನಿಮ್ಮದು ಹೇಗಿರಬೇಕು ಅಂದರೆ, ನಿಮಗೆ ಬೇಕು ಅಂದರೆ ಇಂಡೆಂಟ್ ಹಾಕಿ ಸ್ವಲ್ಪ ಹಣವನ್ನು ಹಾಕಿ. ಯಾಕೆಂದರೆ ಒಂದು ರಿವಾಲ್ವಿಂಗ್ ಫಂಡ್ ಇರುತ್ತೆ. ಅನೇಕದರಿಗೆ ಟ್ಯಾಕ್ಸ್ ಪೇಯರ್ಸಿಗೆ ಏನಿರುತ್ತೆ, ಸರ್ಕಾರ ಅಂದರೆ ಎಲ್ಲ ಉಚಿತವಾಗಿ ಮಾಡಬೇಕು ಅಥವಾ ಸಬ್ಸಿಡೈಸ್ ರೇಟಲ್ಲಿ ಕೊಡಬೇಕು ಅಂತ. ನಾವು ಅದರಿಂದ ಎಗೇನ್ಸ್ಟು, ಆ ರೀತಿ ನಾವು ಯೋಚನೆಯೂ ಮಾಡಲ್ಲ. ಇದು ಪ್ರಾಫಿಟಲ್ಲಿ ನಡಿಬೇಕು, ಆದರೆ ಅನ್ಯಾಚುರಲ್ ಪ್ರಾಫಿಟಲ್ಲಿ ಬೇಡ. ನ್ಯಾಚುರಲ್ ಪ್ರಾಫಿಟು ಲೆಸ್ ಮಾರ್ಜಿನಲ್ಲಿ ಒಂದು ಇನ್ಸ್ಟಿಟ್ಯೂಟನ್ನು ರನ್ ಮಾಡಿದಾಗ ಏನಾಗುತ್ತೆ, ಅವರಿಗೂ ಆಸಕ್ತಿ ಬರುತ್ತೆ. ನಮಗೆ ಆ ರಿವಾಲ್ವಿಂಗ್ ಫಂಡಲ್ಲಿ ಮತ್ತಷ್ಟು ಜಾಸ್ತಿ ನಮ್ಮ ವರ್ಕಿಂಗ್ ಕ್ಯಾಪಿಟಲನ್ನು ಜಾಸ್ತಿ ಮಾಡಿಕೊಂಡು ಮತ್ತು ಅದನ್ನು ಹೆಚ್ಚಾಗಿ ಮಾಡ್ಬೋದು. ಬಹುಶಃ ನಮ್ಮ 7 Beans ಟೀಮ್ನವರು ಒಂದು ನಿಮ್ಮ ತರಬೇತಿಯನ್ನೇ ಒಂದು ಸತಿ ಇಲ್ಲಿ ಮಾಡ್ಬೋದು. ಮಾಡಿದರೆ ಏನಾಗುತ್ತೆ ಅಂದರೆ ಕಾಫಿ ಮಂಡಳಿ ಏನು ಮಾಡ್ತಾಯಿದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ, 95% ಗೊತ್ತಿಲ್ಲ. ಅದು ವಿಚಾರ ತಿಳಿಬೇಕು. ಅದು ತಿಳಿದ್ರೆ ಮಾತ್ರ ಅವರಿಗೂ ವಿಶ್ವಾಸ ಬರುತ್ತೆ. ಏನಂತ ಅಂದರೆ, ನಮ್ಮ ಕಾಫಿ ಮಂಡಳಿ ಇದೆಲ್ಲ ಮಾಡ್ತಾಯಿದೆ, ನಾವು ಅದನ್ನು ಸದ್ಬಳಕೆ ಮಾಡಿಕೊಡ್ಬೇಕು ಅನಿಸುತ್ತೆ. ಹಾಗಾಗಿ ನಾವು ಕಾಫಿ ಮಂಡಳಿಯನ್ನು ಯಾವ ರೀತಿ ಪರಿವರ್ತನೆ ಮಾಡಬೇಕು, ಇದು ನಮ್ಮ ಮಂಡಳಿ ಅಂತ ಆದಾಗ ಏನಾಗುತ್ತೆ ಅಂದರೆ ಒಂದಷ್ಟು ನಾವು ಓನ್ ಮಾಡ್ಕೊಳ್ತೀವಿ, ಯಾವುದನ್ನೇ ಓನ್ ಮಾಡ್ಕೊಳ್ತೀವಿ. ಹಾಗಾಗಿ ನಾವು ಇವತ್ತು ಬಾಳೆಹೊನ್ನೂರಲ್ಲಾದರೂ ಅಷ್ಟೇ ಒಂದು ಅದ್ಭುತವಾದ ಆಡಿಟೋರಿಯಂ ಇದೆ. ನಾವು ಡಿಪ್ಲೊಮಾ ಇನ್ ಎಸ್ಟೇಟ್ ಮ್ಯಾನೇಜ್ಮೆಂಟನ್ನು ಮಾಡಿದ್ದೀವಿ. ಸೂಪರ್ವೈಸರ್ಸನ್ನು ಈ ಬಾರಿ ಮತ್ತೆ ಕಾಲ್ ಮಾಡ್ತಾಯಿದ್ದೀವಿ. ದಯವಿಟ್ಟು ನಿಮ್ಮ ವ್ಯಾಪ್ತಿಯಲ್ಲಿ ಯಾರು ಇದ್ದರೆ ಕಳಿಸಿ. ಯಾಕೆಂದರೆ ಆಂಧ್ರದ RV ನಗರಲ್ಲಿ ಲಾಸ್ಟ್ ಇಯರು ಸೂಪರ್ವೈಸರ್ ಕೋರ್ಸ್ ನಡೀತು. ಅಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮೊನ್ನೆ ಹೋದಾಗ ಕರೆಸಿ ಒಂದು ಇಂಟ್ರ್ಯಾಕ್ಟ್ ಮಾಡಿದಾಗ ಯಾವ ರೀತಿ ಅವರು ಬದಲಾವಣೆ ಆಗಿದೆ. 1 ವರ್ಷ ಟ್ರೈನಿಂಗ್, ಆಶ್ಚರ್ಯ ಆಗುತ್ತೆ. ಅವರು 3 ಜನ ತಮ್ಮ ತೋಟಕ್ಕೆ ಹೋಗಿ ಅಲ್ಲಿ ಆಂಧ್ರದಲ್ಲಿ ಅವರು ಉತ್ಪಾದನೆಯನ್ನು ಜಾಸ್ತಿ ಮಾಡ್ತೀವಿ ಮತ್ತು ಬೇರೆಯವರಿಗೆ ಅಡ್ವೈಸರ್ ಆಗಿ ಕೆಲಸ ಮಾಡ್ತೀವಿ ಅಂದರು. ಮತ್ತು ಈಗ 1 ಇಯರ್ ಆಗಿದೆ ನಮ್ಮ ಡಿಪ್ಲೊಮಾ ಇನ್ ಎಸ್ಟೇಟ್ ಮ್ಯಾನೇಜ್ಮೆಂಟು. ಈಗಾಗಲೇ ಹಲವಾರು ತೋಟಗಳಿಂದ ಆಫರ್ಗಳು ಬರ್ತಾ ಇದೆ. ಬಟ್ ನಮ್ಮ ಉದ್ದೇಶ ಏನಿರುತ್ತೆ ಅಂದರೆ ಹಾಗೆ ಹೋಗೋಕ್ಕೆ ಬಿಡಲ್ಲ, ನಮ್ಮಲ್ಲಿ ಕ್ಯಾಂಪಸ್ ಇಂಟ್ರೂ ಮಾಡಿ ಸೆಲೆಕ್ಟ್ ಮಾಡಿ ಆ ರೀತಿ ಒಂದು ಸಿಸ್ಟಮ್ಯಾಟಿಕಲ್ಲಿ ಹೋಗಬೇಕು. ಒಂದು ವೆಲ್ ಪೇಯ್ಡ್ ಮತ್ತು ಅವರಿಗೂ ಒಂದು ಗೌರವಯುತವಾದ ವಾತಾವರಣವನ್ನು ಕ್ರಿಯೇಟ್ ಮಾಡಿ. ಇವತ್ತು ಕಾಫಿ ನಿಮಗೆಲ್ಲರಿಗೂ ಗೊತ್ತಿದೆ ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ ಅಂತ. ನೀವು ತುಂಬ ಸತಿ ಈಗ ನೋಡ್ತಾ ಇದ್ದೀರಿ, ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲಿಗೆ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅದರದ್ದು ಗ್ರೋತ್ ಯಾವ ಥರ ಇದೆ ಅಂತ. ಈಗ ನಾವು ಪ್ಯಾಲೇಸ್ ಗ್ರೌಂಡಲ್ಲಿ IACF ಮಾಡಬೇಕು ಅಂದರೆ ಸುಮಾರು 2 ಕೋಟಿ ರೂಪಾಯಿ ನಾವು ಬಾಡಿಗೆ ಮತ್ತು ಬೇರೆ ಬೇರೆದಕ್ಕೆ ಹೋಗುತ್ತೆ. ಅದು ಯಾರೇ ಮಾಡಲಿ ವೇಸ್ಟ್ ಆಗುತ್ತೆ. ಅದಕ್ಕೆ ನಮ್ಮದೇ ಆದ ಪರ್ಮನೆಂಟ್ ಒಂದು ಸೆಟಪ್ ಬೆಂಗಳೂರಲ್ಲಿದ್ದರೆ ಅಲ್ಲಿ ಯಾರೇ ಟೂರಿಸ್ಟ್ ಬರಲಿ ಅಥವಾ ಯಾವುದೇ ಒಂದು ನಮ್ಮ ಬೆಂಗಳೂರನ್ನ ಕ್ಯಾಪಿಟಲ್ ಸಿಟಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ನಮಗೊಂದಷ್ಟು ಜಾಗ ಕೊಟ್ಟರೆ ಅಲ್ಲೇ ಒಂದು ಕ್ಯಾಂಪಸ್ಸು, ಅಲ್ಲೇ ಒಂದು ಈವೆಂಟ್ ಮಾಡುವ ಎಲ್ಲ ಅವಕಾಶಗಳಿರುತ್ತೆ. ಒಂದಷ್ಟು ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಆಗುತ್ತೆ ಈ ದಿಕ್ಕಿನಲ್ಲಿ. ಅಂದರೆ ನಾವು ಯಾವುದೇ ವೇದಿಕೆಯಲ್ಲಿ ಅಥವಾ ಯಾವುದೇ ವ್ಯಕ್ತಿ ಸಿಕ್ಕಿದರೆ, ಅವಕಾಶ ಸಿಕ್ಕಿದರೆ ಅವ್ರನ್ನ ಬಿಡಲ್ಲ ಅಂತ ಅದರ ಅರ್ಥ. ಅಂದರೆ ಅವಕಾಶವನ್ನು ಸದ್ಬಳಕೆ ಮಾಡ್ಕೊಳ್ತೀವಿ ಅನ್ನೋದು.
ಬಹುಶಃ ನಮ್ಮ ಗೋಲ್ಡನ್ ಜೂಬ್ಲಿ ಆಂಧ್ರ ಪ್ರದೇಶಿಗೆ ಮೊನ್ನೆ DC ಅವರೊಂದಿಗೆ ಮಾತುಕತೆ ಆದಾಗ ಯಾರು ಚೀಫ್ ಗೆಸ್ಟ್ ಆಗ್ತಾರೆ ಅಂದರೆ ಬಹುಶಃ ಅದು ಚೀಫ್ ಗೆಸ್ಟು ಚಂದ್ರಬಾಬು ನಾಯ್ಡು ಅವರು ಬರ್ತಾರೆ ಅಂತ. ಯಾಕೆ ಅಂದರೆ ಅರಕನ್ನ ಗ್ಲೋಬಲ್ ಬ್ರ್ಯಾಂಡ್ ಮಾಡಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಹಾಗಿದ್ದಾಗ ಅವರು ಅಂದರೆ ಒಬ್ಬ ವ್ಯಕ್ತಿ ಹೇಗೆ ಒಂದು ಬ್ರ್ಯಾಂಡನ್ನು, ರಾಜ್ಯವನ್ನು ಬ್ರ್ಯಾಂಡ್ ಮಾಡಬೇಕು ಅಂತ ಹೊರಟಿದ್ದಾರೆ ಅನ್ನೋದು ಅವರ ಮೂಲ ಉದ್ದೇಶ ಆಗಿತ್ತು. ಅಂದರೆ ಯಾವ ರೀತಿ ಕಾಫಿಯನ್ನು ಹೋಗ್ತಾ ಇದೆ ಅನ್ನೋದು ಈಗ ನಮ್ಮ ಒಟ್ಟಾರೆಯಾದ ಒಂದು ಇದು. ಹಾಗೆ ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳನ್ನು ನಾವು ಇನ್ನು ಮುಂದಿನ ದಿವಸಗಳಲ್ಲಿ ಇವತ್ತು ಫರ್ಟಿಲೈಸರ್ಸ್ ಕಡಿಮೆ ಆಗ್ತಾ ಇದೆ. ಈವನ್ ಫರ್ಟಿಲೈಸರು ಯೂರಿಯಾಕ್ಕೂ ನಮಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ನಾನು ಇತ್ತೀಚೆಗೆ ರಾಜ್ಯ ಕೃಷಿ ಮಂತ್ರಿಗಳ PS ಅವರು ಆಲ್ದೂರ್ ಅವರು, ನಾವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಏನಾದರೂ ನಮ್ಮ ಕಾಫಿ ಬೆಳೆಗಾರರಿಗೆ ಈಗಾಗಲೇ ಸೆಂಥಿಲ್ ಕುಮಾರ್ ಅವರು ವೈಜ್ಞಾನಿಕವಾಗಿ ಒಂದು ಡ್ರಾಫ್ಟನ್ನು ಹಾಕ್ಕೊಟ್ಟಿದ್ದಾರೆ. ಅದನ್ನು ಕಳಿಸುವ ಪ್ರಯತ್ನಗಳನ್ನು ಮಾಡ್ತೀವಿ. ಯಾಕೆಂದರೆ ಕಾಫಿಗೆ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಬೇಕು, ಇಲ್ಲದಿದ್ದರೆ ನಾವು ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ. ಇದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಮಾಡಿಟಿ. ಹಾಗಾಗಿ ನಮ್ಮ ರಾಜ್ಯಕ್ಕೆ ಸುಮಾರು 12,000 ಕೋಟಿ ಹಣ ವಾರ್ಷಿಕವಾಗಿ ಬರುತ್ತೆ. ಅದರಿಂದ ಗೊಬ್ಬರ ಕಡಿಮೆ ಆದರೆ ಇಳುವರಿ ಮೇಲೆ ಅಪಾಯ ಅನ್ನೋದನ್ನು ಈಗಾಗಲೇ ಮನದಟ್ಟು ಮಾಡುವ ಪ್ರಯತ್ನಗಳನ್ನು ಮಾಡಿದ್ದೀವಿ. ಸೊ ಹಾಗಾಗಿ ನಾವು ಇನ್ನೂ ಒಂದು ನಮಗೆಲ್ಲರಿಗೂ ಗೊತ್ತಿರಬೇಕು, ಈ ಥರದ ಯೂನಿಟ್ಗಳು ಯಾಕೆ ಬೇಕು ಅಂತಾದರೆ, ಒಂದು ನಾವು ಸುಮಾರು 2-2.5 ವರ್ಷದ ಹಿಂದೆ ಒಂದು ಸರ್ವೆಯನ್ನು ಮಾಡಿದ್ವು, ಸಾಯಿಲ್ ಸರ್ವೆ. 5,000 ಸಾಯಿಲ್ ಸ್ಯಾಂಪ್ಲಿಂಗನ್ನು CCRA ಮಾಡಿದಾಗ ಫಾಸ್ಫರಸ್ ಅಂಶ ಇರುವುದನ್ನ ಗೊತ್ತಾಗಿದೆ. ಎಲ್ಲ ಕಡೆ ಇದೆ ಅನ್ನೋದು ಗೊತ್ತು. ಕರ್ನಾಟಕದಲ್ಲಿ ಸುಮಾರು 150-200% ಜಾಸ್ತಿ ಇದೆ. ಸೊ ಅದಕ್ಕೆ ಥ್ರೂ ನಮ್ಮ ಫಾಸ್ಫರಸ್ ಸಾಲ್ಯುಬಲ್ ಬ್ಯಾಕ್ಟೀರಿಯಾ ಯೂಸ್ ಮಾಡಿ ಆ ಥರದ ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಮಾಡಿ ಇಲ್ಲಿ ಇದ್ದಲ್ಲಿ ರಾಕ್ ಫಾಸ್ಫೇಟನ್ನು ಕಡಿಮೆ ಮಾಡಿ ಅದನ್ನು ಅವೈಲಬಲ್ ಫಾರ್ಮಿಗೆ ತರುವ ಪ್ರಯತ್ನಗಳನ್ನು ನಾವು ಮಾಡಬೇಕಾಗತ್ತೆ. ಬಹುಶಃ ಈ ರೀತಿಯ ಒಂದು ನಮ್ಮ ಯೂನಿಟ್ಗಳು ಆ ದಿಕ್ಕಿನಲ್ಲಿ ಕೆಲಸ ಮಾಡಬಹುದು ಅನ್ನೋದು ಒಂದು. ಅಂದರೆ ಬಳಕೆದಾರರು, ನಮ್ಮ ರೈತರು ಅದನ್ನು ಅಕ್ಸೆಪ್ಟ್ ಮಾಡೋಂಗಿರಬೇಕು, ಮನಸ್ಥಿತಿನೂ ಇರಬೇಕು, ಅದನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು. ನಾನು ಅಸೋಸಿಯೇಷನ್ಗಳಿಗೆ ವಿನಂತಿ ಮಾಡ್ತೇನೆ, ನೀವೇನು ಅಜೆಂಡಾ ಇಡ್ತೀರಿ ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಅಜೆಂಡಾಗಳು ತುಂಬ ಇದೆ. ಅಂದರೆ ನಮ್ಮ ಕಾಫಿಯ ಬಗ್ಗೆ ಯೋಚನೆ ಮಾಡೋದಕ್ಕೆ ಬೇರೆ ಬೇರೆ ಅಜೆಂಡಾಗಳಿದೆ. ಅದನ್ನು ಇಟ್ಕೊಂಡು ಕೆಲಸ ಮಾಡಿದರೆ ನಮ್ಮ ಮುಂದಿನ ತಲೆಮಾರಿಗೆ ಒಂದು ಒಳ್ಳೆಯ ಕಾಫಿ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಬಿಟ್ಟು ಹೋಗ್ಬೋದು. ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಹಾಗೂ ಕಾರ್ಯದರ್ಶಿಗಳಾದ ಎಂ ಕೂರ್ಮಾರಾವ್ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಪರಿಸರ ಸ್ನೇಹಿ ತಂತ್ರಜ್ಞಾನಗಳ ಉತ್ಕೃಷ್ಟ ಕೇಂದ್ರಕ್ಕೆ ಹಾಸನ ಸೂಕ್ತ ಸ್ಥಳವಾಗಿದ್ದು, ಇಲ್ಲಿಯೇ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ. ಇದು ರಾಜ್ಯದಲ್ಲಿ ಕಾಫಿ ಬೆಳೆಯುತ್ತಿರುವ ಎಲ್ಲಾ ಭಾಗಗಳಿಗೂ ಭವಿಷ್ಯದಲ್ಲಿ ಉತ್ತಮ ಸೇವೆಯನ್ನು ನೀಡಲಿದೆ ಎಂದು ಅವರು ಹೇಳಿದರು. ಮುಂದಿನ ದಿವಸಗಳಲ್ಲಿ ಹಾಸನದಲ್ಲಿ ಕಾಫಿ ಸಂಬಂಧಿತ ಉತ್ಕೃಷ್ಟ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸುವ ಯೋಜನೆ ಇದೆ ಎಂದು ಕೂರ್ಮಾರಾವ್ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ರೀತಿ ಉದ್ಘಾಟನೆ ಆಗಿದೆ ಅಂದರೆ ಇದಕ್ಕಿಂತ ಮುಂಚಿತವಾಗಿಯೇ ಸುಮಾರು ಸ್ಟೇಕ್ ಹೋಲ್ಡರ್ಸು, ಬೆಳೆಗಾರರು ಇದರ ಜೊತೆಗೆ ಕೈ ಜೋಡಿಸ್ಕೊಂಡಿದ್ದಾರೆ. ಈ ಒಂದು ಸೆಂಟರ್ ಏನಿದೆ ಇದು ಒಂದು ಮೋಡಲ್ ಸೆಂಟರ್. ಈ ಸೆಂಟರು ಒಂದು ಮೋಡಲ್ ಸೆಂಟರ್ ಆಗುವುದಕ್ಕೆ ಸುಮಾರು ರೀಸನ್ಸ್ ಇವೆ. ಒಂದು ಏನಂದರೆ ಲೊಕೇಶನ್. ಈ ಲೊಕೇಶನ್ ಏನಿದೆ, ಹಾಸನ ಏನಿದೆ, ನಮ್ಮ ಕರ್ನಾಟಕಕ್ಕೆ ಎಸ್ಪೆಷಲಾಗಿ ಆ ಕಡೆಯಿಂದ ಚಿಕ್ಕಮಗಳೂರು ಇರ್ಬೋದು, ಈ ಕಡೆಯಿಂದ ಕೊಡಗು ಕಡೆ ಇರ್ಬೋದು, ಈವನ್ ಕೇರಳ ಕಡೆಯಿಂದ ಬರುವುದಕ್ಕೂ ಕೂಡ ತುಂಬ ಹತ್ತಿರವಾಗಿರುವಂಥ ಒಂದು ಪ್ರದೇಶ ಅಂತ. ಅಂದರೆ ಆಕ್ಸೆಸಿಬಿಲಿಟಿ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಆ ರೀತಿ ಇರುವುದರಿಂದ ಇದು ಮುಂದಿನ ದಿವಸಗಳಲ್ಲಿ ಎಲ್ಲ ರೀತಿಯ ಟೆಕ್ನಾಲಜಿ ಡಿಸೆಮಿನೇಷನ್ ಅಂತ ನಾವೇನು ಹೇಳ್ತೀವಲ್ಲ, ಟೆಕ್ನಾಲಜಿಯನ್ನು ರೈತರಿಗೆ ತಲುಪಿಸುವ ನಿಟ್ಟಿನಲ್ಲಿ, ಬೆಳೆಗಾರರಿಗೆ ತಲುಪುವ ನಿಟ್ಟಿನಲ್ಲಿ ಒಂದು ಡಿಸೆಮಿನೇಷನ್ ಮಾಡೋದಕ್ಕೆ ಒಂದು ಒಳ್ಳೆಯ ಒಂದು ಕೇಂದ್ರ ಆಗ್ಬೋದು. ನಮ್ಮ ಮೋಹನ್ ಅವರು ಕೂಡ ಕೇಳ್ತಾ ಇದ್ದಾರೆ, ಇಲ್ಲಿ ಯಾವ ರೀತಿ ನಾವು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಎಲ್ಲ ಮಾಡಬಹುದು ಅನ್ನೋ ರೀತಿಯಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ನಾವು ಮಾಡಬಹುದು. ಯಾಕಂದರೆ ತಾವು ನೋಡಿರ್ಬೋದು, ಇಷ್ಟು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಕಡೆ ಇಲ್ಲಿ ಹಾಸನದಲ್ಲಿ ಇದೆ ಅಂದರೆ ಅದನ್ನು ಯಾವ ರೀತಿ ನಾವು ಬಳಕೆ ಮಾಡಬಹುದು ಅಂತ. ಬಟ್ ಆದರೆ ಇತ್ತೀಚೆಗೆ ಕಾಫಿ ಬೋರ್ಡಲ್ಲಿ ರೋಲ್ ಚೇಂಜ್ ಆದ ನಂತರ ನಮ್ಮ ಸ್ಟಾಫ್ ಸ್ಟ್ರೆಂತ್ ಸ್ವಲ್ಪ ರೆಡ್ಯೂಸ್ ಆಗ್ತಾ ಇರೋದರಿಂದ ಈ ಸ್ಪೇಸನ್ನು ನಾವು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಈ ಸ್ಪೇಸನ್ನು ನಾವು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಬೇಕಂದ್ರೆ ನಿಮ್ಮ ಇನ್ವಾಲ್ವ್ಮೆಂಟು, ನಿಮ್ಮ ನಿರಂತರವಾಗಿ ಅದರ ಜೊತೆಗೆ ಸಂಪರ್ಕ ಇರುವುದು ತುಂಬ ಇಂಪಾರ್ಟೆಂಟ್. ಸಕಲೇಶ್ಪುರ ಪ್ರೋಗ್ರಾಮ್ ಆದ ನಂತರ ನಾವು ಇಲ್ಲಿಗೆ ಬಂದಿದ್ದೀವಿ. ಬಂದ ನಂತರ ಎಲ್ಲ ಸೆಟಪ್ಪಲ್ಲಿ ನೋಡಿದ ನಂತರ ತುಂಬ ಖುಷಿ ಅನಿಸಿದೆ. ಐ ಥಿಂಕ್ ಇಟ್ ಹ್ಯಾಸ್ ಅ ಗುಡ್ ಪೊಟೆನ್ಷಿಯಲ್ ಅಂತ ಅನಿಸಿದೆ. ಬಿಗಿನಿಂಗ್ ನಾವು ಮಾಡ್ಬೋದು, ಬಟ್ ಆದರೆ ಕಂಟಿನ್ಯೂಟಿ ಹೇಗೆ ಮಾಡುವುದು ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಇದೆಯಲ್ಲ, ನಾವು ಸುಮಾರು ಫೆಸಿಲಿಟೀಸ್ ನೋಡ್ತಾ ಇರ್ತೀವಿ. ಅನ್ಲೆಸ್ ವಿ ಥಿಂಕ್ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಫ್ರಮ್ ದ ಬಿಗಿನಿಂಗ್, ಸ್ಟಾರ್ಟಿಂಗಿಂದನೇ ನಾವು ಅದು ಆಪರೇಷನ್ ಮೇಂಟೆನೆನ್ಸ್ ನೋಡಿಲ್ಲದಿದ್ದರೆ ಡೆಫಿನೆಟ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಸ್ವಲ್ಪ
ಏನಾದರೂ ಸರಿಯಾಗಿ ಮಾಡಿಲ್ಲದಿದ್ದರೆ ಎಲ್ಲರೂ ಇಂಟ್ರೆಸ್ಟ್ ಹೋಗ್ಬಿಡ್ತದೆ. ಎಷ್ಟು ಖುಷಿಯಿಂದ ಎಷ್ಟು ಎಂಥ್ಯೂಸಿಯಾಸಮ್ ಆಗಿ ನೀವೆಲ್ಲರೂ ಬಂದಿದ್ದಾರೆ, ಅದೇ ಇಂಟ್ರೆಸ್ಟ್ ನಾವು ಕಂಟಿನ್ಯೂ ಮಾಡಬೇಕಂದ್ರೆ 1 ವರ್ಷ 2 ವರ್ಷ 3 ವರ್ಷ ಆದ ನಂತರ ಕೂಡ ಅದೇ ರೀತಿಯಲ್ಲಿ ಇದು ಬಳಕೆ ಆಗಬೇಕಂದ್ರೆ ಅದಕ್ಕೆ ಸ್ಟಾರ್ಟಿಂಗಿಂದನೇ ಪಾರ್ಟ್ನರ್ಶಿಪ್ಪು ಇನ್ವಾಲ್ವ್ಮೆಂಟ್ ಬೇಕಾಗುತ್ತದೆ. ಅದು ಹೇಗೆ ನಾವು ಎಸ್ಟಾಬ್ಲಿಷ್ ಮಾಡಬೇಕಂತ ನಾನು ಯಾವಾಗಲೂ ಕೂಡ ಏನೇ ಫೆಸಿಲಿಟಿ ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ಈಗಿರುವ ಪರಿಸ್ಥಿತಿ ಪ್ರಕಾರವಾಗಿ ಕಾಫಿ ಬೋರ್ಡ್ನ ರಿಸೋರ್ಸಸ್ ಇರ್ಬೋದು, ಕಾಫಿ ಬೋರ್ಡ್ನ ಒಂದು ಸ್ಟ್ರಕ್ಚರ್ ಇರ್ಬೋದು, ಅನ್ಲೆಸ್ ವಿ ಪಾರ್ಟ್ನರ್ ವಿತ್ ದ ಸ್ಟೇಕ್ ಹೋಲ್ಡರ್ಸ್ ಲೈಕ್ ಅಸೋಸಿಯೇಷನ್ಸ್ ಇರ್ಬೋದು, ಗ್ರೋವರ್ಸ್ ಇರ್ಬೋದು, ಅವರ ಜೊತೆಗೆ ನಾವು ಪಾರ್ಟ್ನರ್ ಮಾಡಿದರೆ ಮಾತ್ರನೇ ನಾವು ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯ ಆಗುತ್ತದೆ. ನಾನು ಯಾವಾಗ ಮಾತನಾಡಿದರೂ ಕೂಡ ಅದೊಂದು ಸಿಂಗಲ್ ಪಾಯಿಂಟ್, ನಮ್ಮ ಸೈಂಟಿಫಿಕ್ ಕಮ್ಯುನಿಟಿ ಇರಬಹುದು, ಯಾರಿಗೆ ಮಾತನಾಡಿದ್ರು ಕೂಡ ನಾನು ಅದನ್ನೇ ಸ್ಟ್ರೆಸ್ ಮಾಡ್ತಾ ಇರ್ತೀನಿ ಯಾವಾಗಲೂ. ಕನೆಕ್ಟ್ ಯಾವಾಗ ಎಸ್ಟಾಬ್ಲಿಷ್ ಮಾಡ್ತೀರಿ, ಕೊಲಾಬ್ರೇಷನ್ ಯಾವಾಗ ಎಸ್ಟಾಬ್ಲಿಷ್ ಮಾಡೋಕ್ಕಾಗುತ್ತದೆ ಅಂತ ಪ್ರಯತ್ನ ಮಾಡಿ ಅಂತ. ಅದಕ್ಕೆ ವಿ ಶುಡ್ ಟ್ರೈ ಫ್ರಮ್ ದ ಬಿಗಿನಿಂಗ್ ಓನ್ಲಿ. ಇದನ್ನು ಅವರಿಗೆ ಯಾವ ರೀತಿ ಬಳಕೆ ಮಾಡುವುದಕ್ಕೆ ಒಂದು ಮಾಡೆಲ್ ನಾವು ಎಸ್ಟಾಬ್ಲಿಷ್ ಮಾಡೋಕ್ಕೆ, ಯಾರಾದರೂ ಇನ್ವಾಲ್ವ್ ಆಗ್ತೀರಂದರೆ ಹೇಗೆ ಇನ್ವಾಲ್ವ್ ಮಾಡ್ಕೋಬಹುದು. ಜೂನ್ ಎಂಡ್ ಆದರೂ ವಿ ಶುಡ್ ಗಿವ್ ಸಮ್ ಕೈಂಡ್ ಆಫ್ ಮೋಡಲ್ ಕೈಂಡ್ ಆಫ್ ಥಿಂಗ್ಸ್ನು, ಎಕ್ಸ್ಪ್ರೆಷನ್ ಇರ್ಬೋದು, ಯಾವುದಾದ್ರೂ ರೀತಿಯಲ್ಲಿ. ಐ ಥಿಂಕ್ ಸಿಂಪಲ್ ಇಟ್ ಈಸ್ ದ ಕೈಂಡ್ ಆಫ್ ಟೈಮ್ ಲೈನ್ ಟಾಸ್ಕ್ ವಿ ಹ್ಯಾವ್ ಟು ಟೇಕ್ ಅಪ್. ಅದರ್ವೈಸ್ ದೆನ್ ವಿ ವಿಲ್ ಸಿ ಆಫ್ಟರ್ 1 year ವಿಲ್ ಕಮ್ ಆ್ಯಂಡ್ ಯಾವುದು ಇನ್ವಾಲ್ವ್ಮೆಂಟ್ ಇರುವುದಿಲ್ಲ. ಇವರು ಹೇಳಿದ್ರಲ್ಲ ಸ್ಕೇಲುದಲ್ಲಿ ಎಷ್ಟು ಬೇಕಾದರೂ ಅಷ್ಟು ಕೊಡೋಕ್ಕಾಗೋದಿಲ್ಲ, ಪ್ರೈಸ್ ಕಡಿಮೆ ಮಾಡೋಕ್ಕಾಗೋದು, ನೀವು ಹೇಳ್ತಾ ಇದ್ರಿ ಕಡಿಮೆ ಮಾಡ್ಬೋದು ಅಂತ. ಅದು ಕೂಡ ವೆರಿ ಇಂಪಾರ್ಟೆಂಟ್. ಅನ್ಲೆಸ್ ವಿ ಗಿವ್ ಇನ್ ಲೆಸ್ ಕಾಸ್ಟ್ ಎಲ್ಲ ಯಾರು ತಗೊಳ್ತಾರೆ ಅಂತ ರೀಸನಬಲಿ ಕಾಂಪಿಟೇಟಿವ್ ಆಗಿ ಲೆಸ್ ಕಾಸ್ಟಲ್ಲಿ ಕೊಟ್ಟಿದ್ರೆ ತಾನೇ ಅದನ್ನು ತಗೊಳ್ಳೋದಕ್ಕೆ. ಲೆಸ್ ಕಾಸ್ಟಲ್ಲಿ ರೀಸನಬಲ್ ಆಗಿ ನಾವು ಕೊಡಬೇಕಂದ್ರೆ ಸ್ಕೇಲ್ ಇನ್ಕ್ರೀಸ್ ಆಗಬೇಕು, ಪ್ರೊಡಕ್ಷನ್ ಜಾಸ್ತಿ ಆಗಬೇಕು, ಹೈ ಲೆವೆಲಲ್ಲಿ ನಾವು ಇನ್ವಾಲ್ವ್ ಮಾಡಬೇಕು. ಅದನ್ನೆಲ್ಲ ಆಗಬೇಕಂದ್ರೆ ಮತ್ತೆ ಯಾರೋ ಒಬ್ಬರು ಎಂಟರ್ಪ್ರಿನರ್ಶಿಪ್ ಓರಿಯೆಂಟೆಡ್ ಇರೋರು ಇನ್ವಾಲ್ವ್ ಆಗಬೇಕು. ಕಾಫಿ ಬೋರ್ಡಲ್ಲಿ ಟೆಕ್ನಾಲಜಿ ಇರ್ಬೋದು, ಕೆಲಸ ಮಾಡಿರೋ ರಿಸರ್ಚ್ ಸೈಂಟಿಸ್ಟ್ ಇರ್ಬೋದು, ಬಟ್ ಎಂಟರ್ಪ್ರಿನರ್ಶಿಪ್ ಮಾಡೆಲಲ್ಲಿ ಬರುವಾಗ ಪ್ರೈವೇಟ್ ಎಂಟರ್ಪ್ರಿನರ್ಶಿಪ್ ಓನ್ಲಿ ವಿಲ್ ವರ್ಕ್ ವೆರಿ ಎಫೆಕ್ಟಿವ್ಲಿ. ಯಾಕಂದರೆ ಸ್ವಲ್ಪ ಫಾಸ್ಟಾಗಿ ಆಗೋಕ್ಕೆ ಸಾಧ್ಯ ಆಗುತ್ತದೆ. ಸೊ ನಾವು ಲ್ಯಾಬಲ್ಲಿ ತುಂಬ ಡೆವಲಪ್ಮೆಂಟ್ ಮಾಡ್ಬೋದು, ಬಟ್ ಲ್ಯಾಬಿಂದ ಲ್ಯಾಂಡ್ಗೆ ಬರಬೇಕಂದ್ರೆ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಎಂಟರ್ಪ್ರಿನರ್ಶಿಪ್ಪು, ಆ ಎಂಥ್ಯೂಸಿಯಾಸಮ್ ತುಂಬ ಇಂಪಾರ್ಟೆಂಟ್. ಸೊ ಶುಡ್ ಆಲ್ವೇಸ್ ಥಿಂಕ್ ಅಬೌಟ್ ಲ್ಯಾಬ್ ಟು ಲ್ಯಾಂಡ್ ಮಾಡೆಲ್. ಇನ್ ದ ಸೇಮ್ ಟೈಮ್ ಲ್ಯಾಂಡ್ ಟು ಲ್ಯಾಬ್ ಆಲ್ಸೋ ಕನೆಕ್ಟಿವಿಟಿ ಶುಡ್ ಬಿ ದೇರ್. ಉದಾಹರಣೆಗೆ ನಾವು ಹೇಳಬೇಕಂದ್ರೆ ನಮ್ಮ CCRI ಸೆಂಟನರಿ ಸೆಲೆಬ್ರೇಷನಲ್ಲಿ ಸುಮಾರು ಟೆಕ್ನಾಲಜೀಸ್ ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಬಯೋಚಾರ್ ಏನಿದೆಯಲ್ಲ, ಟ್ರೈಕೋಡರ್ಮಾ ಎನ್ರಿಚ್ಡ್ ಅಂತ ಅವ್ರು ಹೇಳಿದಂತೆ ನಾನು ನಿಜವಾಗ್ಲೂ ಕೂಡ ನಮ್ಮ ಸೈಂಟಿಸ್ಟ್ಗೆ ಮತ್ತು ನಮ್ಮ ಸ್ಟಾಫ್ಗೆಲ್ಲ ಅಪ್ರಿಷಿಯೇಟ್ ಮಾಡಬೇಕು. ವಿತಿನ್ ಶಾರ್ಟ್ ಪೀರಿಯಡ್, ಐ ಥಿಂಕ್ ವಿತಿನ್ 1 ವೀಕಲ್ಲಿನೇ ಅವರು ಈ ಥರ ಒಂದು ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ವೆರಿ ಅಪ್ರಿಷಿಯಬಲ್ ಟಾಸ್ಕ್ ಅವರಿಗೆಲ್ಲರಿಗೂ ಕೂಡ ನಾನು ಹೇಳ್ತೀನಿ. ಯಾಕಂದರೆ ಟಾಸ್ಕ್ ಕೊಟ್ಟಿದ್ರೆ ಯಾವಾಗಲೂ ಕೂಡ ಸಾಧ್ಯ ಆಗುತ್ತೆ, ಚಾಲೆಂಜ್ ಕೊಟ್ಟಿದ್ರೆ ಮಾಡ್ತಾರೆ ಅವರು. ನಾನು ಅದಕ್ಕೋಸ್ಕರ ಹೇಳಿರೋದು. ಈಗ ಇನ್ನೊಂದು ಚಾಲೆಂಜ್ ಕೊಟ್ಟಿದ್ದಾರೆ ಈಗ. ಸೊ ಈ ಥರ ಚಾಲೆಂಜಸ್ ಬರಬೇಕು. ಈಗ ನೀವು ಎಕೋ ಫ್ರೆಂಡ್ಲಿ ಅಂತ ಹೇಳಿ, ಪರಿಸರ ಸ್ನೇಹ ಅಂತ ಹೇಳಿ ನೀವು ಪಾಲಿಥೀನಲ್ಲಿ ಕೊಡ್ತಾ ಇದ್ರಲ್ಲ ಇದನ್ನೆಲ್ಲ ಅಂತ, ಅದು ಕೂಡ ಒಂದು ಚಾಲೆಂಜ್ ಈಗ ನಿಮಗೆ. ಸೊ ಈಗ ನಿಮ್ಗೊಂದು ಚಾಲೆಂಜ್ ಇದೆ. ಮೇ ಬಿ ಯು ಹ್ಯಾವ್ ಟು ಕಮ್ ಅಪ್ ವಿತಿನ್ ಎ ಮಂತ್ ಟೈಮ್ ಅಗೈನ್, ಲೈಕ್ ನೋ ಹೌ ಟು ಹ್ಯಾವ್ ನಾಟ್ ಟು ಗಿವ್ ಇನ್ ದಿಸ್ ಪಾಲಿಥೀನ್ ಕೈಂಡ್ ಆಫ್ ಥಿಂಗ್. ಪಾಸಿಬಿಲಿಟಿ ಇದೆ. ಮೇ ಬಿ ಲಿಟಲ್ ಕಾಸ್ಟ್ ಎಕ್ಸ್ಟ್ರಾ ಆಗ್ಬೋದು, ಬೇರೆ ಏನಾದರೂ ಆಗ್ಬೋದು, ಬಟ್ ಇಟ್ ಈಸ್ ಪಾಸಿಬಲ್ ಇಫ್ ಯು ರಿಯಲಿ ವರ್ಕ್ ಆನ್ ಇಟ್. ಸೊ ಹೌ ಕ್ಯಾನ್ ವಿ ಗಿವ್ ಇನ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಪ್ಯಾಕಿಂಗ್ ಥಿಂಗ್. ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡ್ತೀವಿ, ಎಲ್ಲ ಎಫರ್ಟ್ ಮಾಡ್ತೀವಿ. ನನ್ನ ಪರವಾಗಿ ನಾನು ಮಾಡ್ತಾ ಹೋಗ್ತೀನಿ, ಬಟ್ ನಾನು ಇನ್ನೊಬ್ಬರಿಗೆ ಕನೆಕ್ಟ್ ಆಗಿದ್ದರೆ ನನ್ನ ಹತ್ರ ಇರುವ ಸ್ಟ್ರೆಂತನ್ನು ಬೇರೆಯವ್ರಿಗೆ ಕೊಟ್ಟು ಬೇರೆಯವ್ರ ಹತ್ರ ಒಂದು ಸ್ಟ್ರೆಂತನ್ನು ನಾನು ತೊಗೊಂಡು ಹೋಗಿದ್ರೆ ಸೈಂಟಿಫಿಕ್ ಕಮ್ಯುನಿಟಿಯಲ್ಲಿ ಇರ್ಬೋದು, ಇನ್ಸ್ಟಿಟ್ಯೂಟಲ್ಲಿ ಇರ್ಬೋದು, ಸಮ್ವೇರ್ ಐ ಥಿಂಕ್ ನಮಗೆ ಅದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ನಾನು ಯಾವಾಗಲೂ ಅದಕ್ಕೋಸ್ಕರ ಸ್ಟ್ರೆಸ್ ಮಾಡ್ತಾ ಇರೋದು, ನಮ್ಮ ಹತ್ರ ಇರೋ ಇನ್ಸ್ಟಿಟ್ಯೂಟ್ಸ್ ಇರಲಿ ಅಥವಾ ಸ್ಟೇಕ್ ಹೋಲ್ಡರ್ಸ್ ಹತ್ರ ಇನ್ಸ್ಟಿಟ್ಯೂಟ್ಸ್ ಇರಲಿ, ನಾವು ರೆಗ್ಯುಲರ್ ಆಗಿ ಇಂಟ್ರಾಕ್ಟ್ ಮಾಡ್ತಾ ಇರಬೇಕು. ರೆಗ್ಯುಲರ್ ಆಗಿ ಅವರ ಹತ್ರ ಏನೇನಿದೆ. ಸೊ ಇನ್ಕ್ಯುಬೇಷನ್ ಸೆಂಟರ್ ಜೊತೆಗೆ ನೀವು ಮಾತಾಡಿ, ಯಾರಾದರೂ ಸ್ಟಾರ್ಟಪ್ಗೆ ಒಂದು ಚಾಲೆಂಜ್ ಕೊಡಿ, ಅವರೇನಾದರೂ ಮಾಡ್ತಾರಾ, ವೆರಿ ಕಾಸ್ಟ್ ಎಫೆಕ್ಟಿವ್ ಆಗಿ ಮಾಡ್ತಾರಾ ಅಂತ. ವಾಟ್ ಎವರ್ ದ ಪ್ರೋಗ್ರಾಮ್ ಇದೆ, ಸ್ಟೇಕ್ ಹೋಲ್ಡರ್ಸ್ ವಿಲ್ ಬಿ ದೇರ್. ಇನ್ ದ ಸಿಮಿಲರ್ ವೇ ನಮ್ಮ ಅಸೋಸಿಯೇಷನ್ ಬಂಧುಗಳೆಲ್ಲ ಇರ್ತಾರೆ, ಅದರ ಜೊತೆಗೆ ನಮ್ಮ ಇನ್ಸ್ಟಿಟ್ಯೂಟ್ಸ್ ಕೂಡ ಸುಮಾರು ಇನ್ಸ್ಟಿಟ್ಯೂಟ್ಸ್ ಏನೇನಿದೆ ಅವರೆಲ್ಲರೂ ಕೂಡ ರೆಪ್ರೆಸೆಂಟೇಟಿವ್ಸ್ ಇರಬೇಕು, ಯಾವುದೇ ಪ್ರೋಗ್ರಾಮ್ ಆಗಿದ್ರು ಕೂಡ. ಸೊ ದೆನ್ ಓನ್ಲಿ ವಿ ಕ್ಯಾನ್ ಲರ್ನ್ ಈಚ್ ಅದರ್, ರೈಟ್. ಮೈಸೂರಲ್ಲಿ ಕೂಡ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ನಮ್ಮದು ಇದೆ, ಬಟ್ ಆದರೆ ಅಲ್ಲಿ ನಾವು ಹೊಸದಾಗಿ ಮತ್ತೆ ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ಅಲ್ಲೇ ಒಂದು ರೀತಿಯಲ್ಲಿ ವಿ ಹ್ಯಾವ್ ಟು ಡೂ ಸಮ್ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಆ ಥರ ಎಲ್ಲ ಮಾಡಬೇಕಾಗುತ್ತದೆ. ವೆರಾಸ್ ದಿಸ್ ಇನ್ ಹಾಸನ್ ಆಲ್ರೆಡಿ ವಿ ಹ್ಯಾವ್ ವೆರಿ ಗುಡ್ ಇನ್ಫ್ರಾಸ್ಟ್ರಕ್ಚರ್, ವೆರಿ ಗುಡ್ ಫೆಸಿಲಿಟಿ ಇಸ್ ದೇರ್. ಇದನ್ನು ನಾವು ಲೈವ್ಲಿ ಮಾಡಬೇಕು. ಹಿಂದೆ ನೀವು ಯಾರಾದರೂ ಬಂದಿದ್ದೀರಾ ಅಂತ ಇಲ್ಲಿಗೆಲ್ಲ ಕೇಳ್ತಾರೆ, ಕೆಲವರು ಬಂದಿದ್ದಾರೆ, ಅದು ಖುಷಿ. ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ಬರುವ ನಿಟ್ಟಿನಲ್ಲಿ ಆಗಬೇಕು ಈ ಫೆಸಿಲಿಟಿಗೆ. ಅದು ಆಗಬೇಕಂದ್ರೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರ್ಬೋದು ಅಥವಾ ಬಿಸ್ನೆಸ್ ಮಾಡೆಲ್ ಆಫ್ ಪ್ರೊಡಕ್ಷನ್ ಇರ್ಬೋದು, ಇದೆಲ್ಲ ಆಗಬೇಕು. ಇವತ್ತು ನಿಜವಾಗ್ಲೂ ಕೂಡ ವೆರಿ ಗುಡ್ ಕೈಂಡ್ ಆಫ್ ಇನಿಷಿಯೇಟಿವ್. ಡಿಫಿಕಲ್ಟೀಸ್ ಇವೆ, ಸ್ಟೆಮ್ ಬೋರರ್ ಇರ್ಬೋದು, ಬೆರಿ ಬೋರರ್ ಇರ್ಬೋದು, ಶಾರ್ಟ್ ಹೋಲ್ ಬೋರರ್, ಈ ಥರ ಬೋರರ್ ಸುಮಾರಿದೆ. ಬೇರೆ ರೂಟ್ ಡಿಸೀಸಸ್ಸು, ಲೀಫ್ ಡಿಸೀಸಸ್ಸು, ಇದನ್ನೆಲ್ಲ ಮ್ಯಾನೇಜ್ ಮಾಡಿದ್ರೆ ಮಾತ್ರ ನಮಗೆ ಅದನ್ನೆಲ್ಲ ಎಫೆಕ್ಟಿವ್ ಆಗಿ ಮಾಡೋಕ್ಕೆ. ನಾನು ಸುಮಾರು ಫೀಲ್ಡ್ಸ್ ವಿಸಿಟ್ ಮಾಡಿ, ಶಂಕರ್ ಅವ್ರ ಫೀಲ್ಡಿಗೆ ಹೋಗಿದ್ದೀನಿ ನಾನು, ಅದೇ ಎಸ್ಟೇಟ್ಗೆ ಹೋಗಿದೆ, ಸುಮಾರು ಎಸ್ಟೇಟ್ಗೆಲ್ಲ ಹೋಗುವಾಗ ತುಂಬ ಚೆನ್ನಾಗಿ ಅವರು ಇದನ್ನೆಲ್ಲ ಕೂಡ ಎಫೆಕ್ಟಿವ್ ಆಗಿ ಮಾಡ್ತಾ ಇರ್ತಾರೆ. ನೀವು ಹೇಳ್ತೀರಲ್ಲ, ಲೈಟ್ ಈಸ್ ಅ ವೆರಿ ಕ್ರಿಟಿಕಲ್ ಥಿಂಗ್. ಅದನ್ನು ಚೆನ್ನಾಗಿ ಮಾಡಿದ್ರೆ ಸುಮಾರು ತನಕ ಬರದೇ ಇರ್ಬೋದು, ಬಟ್ ಅದನ್ನು ಹೇಗೆ ಮಾಡೋದು, ಮತ್ತು ಇಲ್ಲಿ ನೀವು ಡಿಸಮಿನೇಷನ್ ಮಾಡಬೇಕು, ಟೆಕ್ನಾಲಜೀಸ್ ಇನ್ಪುಟ್ಸ್ ಎಲ್ಲ ಹೇಳ್ಕೊಡ್ಬೇಕು. ಅದನ್ನು ನೀವು ಎನ್ವಿರಾನ್ಮೆಂಟ್ ಫ್ರೆಂಡಲ್ಲಿ ಮಾಡಿದರೆ ತುಂಬ ಎಫೆಕ್ಟಿವ್ ಆಗಿ ಆಗುತ್ತದೆ. ಯಾಕಂದರೆ
ಕಾಫಿ ಈಸ್ ಲೈಕ್ ಮೋರ್ ದ್ಯಾನ್ 70% ಈಸ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್. ಇಂಡಸ್ಟ್ರೀಸ್ ಕಡೆಯಿಂದ ಕೆಲವು ಮೇಲ್ಸ್ ಬಂದಿದೆ ನಮಗೆ, ಕೆಲವು ಕೆಮಿಕಲ್ಸ್ ಎಲ್ಲ ಬರ್ತಾ ಇದೆ, ಕಾಫಿ ಬೋರ್ಡ್ಗೆ ಡಿಫ್ರೆಂಟ್ ಅಡ್ವೈಸರೀಸ್, ಸುಮಾರು ಸಂಘಗಳು ಕೂಡ ಬಂದು ನನ್ನ ಜೊತೆಗೆ ಮಾತಾಡಿದ್ದೇವೆ. ಸೊ ಅದಕ್ಕೆಲ್ಲ ಸೊಲ್ಯೂಷನ್ ಏನು, ಸಮ್ವೇರ್ ವಿ ಹ್ಯಾವ್ ಟು ಗಿವ್ ದ ಸೊಲ್ಯೂಷನ್ಸ್ ಎಲ್ಲ, ಆಲ್ಟರ್ನೇಟಿವ್ಸ್ ಇರಬೇಕಲ್ಲ. ದೀಸ್ ಆರ್ ಎ ವೆರಿ ಎಫೆಕ್ಟಿವ್ ಆಲ್ಟರ್ನೇಟಿವ್. ಪರಿಸರ ಸ್ನೇಹಿ ಟೆಕ್ನಾಲಜೀಸ್ ಏನಿದೆ ಅದನ್ನು ನಾವು ಜನರಿಗೆ ಸುಮಾರು ಹೇಳ್ಕೊಡ್ಬೇಕಾಗುತ್ತದೆ. ಕೆಮಿಕಲ್ಸ್ ಏನಿರ್ತದೆ ತುಂಬ ಫಾಸ್ಟಾಗಿ ಇಮ್ಮಿಡಿಯೇಟಾಗಿ ರಿಸಲ್ಟ್ ಕಾಣಬಹುದು, ಬಟ್ ಅಷ್ಟೇ ರೀತಿಯಲ್ಲಿ ಡ್ಯಾಮೇಜ್ ಕೂಡ ಕೆಲವು ಬಾರಿ ಆಗುತ್ತದಲ್ಲ. ಅದರಿಂದ ಲಾಂಗ್ ಟರ್ಮಲ್ಲಿ ಇದನ್ನು ನೀವು ಒಂದು ಬಾರಿ ಇದನ್ನು ಅಡಾಪ್ಟ್ ಮಾಡೋದು ಕಷ್ಟ ಅನಿಸ್ಬೋದು, ಇನಿಷಿಯಲ್ ಅಡಾಪ್ಟೇಷನ್. ಬಟ್ ಒಂದು ಬಾರಿ ನೀವು ಅಡಾಪ್ಟ್ ಮಾಡ್ಕೊಂಡಿದ್ರೆ ಬಿಡುವುದು ಕೂಡ ಅಷ್ಟೇ ಕಷ್ಟ ಇಂಥ ಟೆಕ್ನಾಲಜೀಸ್ ಎಲ್ಲಾನು. ಸೊ ದಟ್ ಈಸ್ ದ ಬೆನಿಫಿಟ್ ಇನ್ ದಿಸ್ ಎಕೋ ಫ್ರೆಂಡ್ಲಿ ಟೆಕ್ನಾಲಜೀಸ್. ನೀವೊಂದು ಆಕ್ಸೆಪ್ಟ್ ಮಾಡಿಕೊಂಡು ಅಡಾಪ್ಟ್ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅದನ್ನು ಯಾರೂ ಬಿಡಕ್ಕೂ ಹೋಗೋದಿಲ್ಲ. ಬಟ್ ಇನಿಷಿಯಲ್ ಆಗಿ ಅಡಾಪ್ಷನ್ ಮಾಡೋದು ಸ್ವಲ್ಪ ಟೈಮ್ ಬೇಕಾಗುತ್ತದೆ. ಆ್ಯಕ್ಚುಲಾಗಿ ಇನಿಷಿಯಲ್ ಡೇಸಲ್ಲಿ ನಮ್ಮ ಟ್ರೆಡಿಷನಲ್ ಪ್ರಾಕ್ಟೀಸಸ್ಸು, ನಮ್ಮ ಕನ್ವೆನ್ಷನಲ್ ಪ್ರಾಕ್ಟೀಸಸ್ ಎಲ್ಲ ನೋಡಿದ್ರೆ ಇವೆಲ್ಲ ಇರುತ್ತದೆ. ನಮ್ಮ ಭಾರತೀಯ ಅಗ್ರಿಕಲ್ಚರಲ್ ಸಿಸ್ಟಮ್ಸ್ ಎಲ್ಲ ಇರ್ತದಲ್ಲ, ಏನು ಇಂಟಿಗ್ರೇಟೆಡ್ ಪೆಸ್ಟ್ ಆ್ಯಂಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಇಸ್ ಅವರ್ ಇಂಟೆಗ್ರಲ್ ಪಾರ್ಟ್ ಆಫ್ ಅವರ್ ರೆಗ್ಯುಲರ್ ಪ್ರಾಕ್ಟೀಸಸ್. ಅದರಿಂದನೇ ನಾವು ಸ್ಟಾರ್ಟ್ ಮಾಡಿರೋದು. ಬಟ್ ಏನಾಗುತ್ತದೆ, ಯಾವುದೋ ಒಂದು ಪ್ರಾಬ್ಲಮ್ ಬರುವಾಗ ಇಮ್ಮಿಡಿಯೇಟ್ ಆಗಿ ಅದನ್ನು ಅಟ್ಯಾಕ್ ಮಾಡಬೇಕು, ಏನೋ ಒಂದು ಮಾಡಬೇಕು, ಇಲ್ಲದಿದ್ದರೆ ಲೈವ್ಲಿಹುಡ್ಗೆ ಅಥವಾ ಇನ್ಕಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಬೇರೆ ಮೆಥಡ್ಸ್ಗೆಲ್ಲ ಹೋಗಿದ್ದೀವಿ, ಸ್ವಲ್ಪ ಸ್ಕೇಲ್ ಇನ್ಕ್ರೀಸ್ ಮಾಡುವಾಗೆಲ್ಲ. ಬಟ್ ಆದರೆ ಮತ್ತೆ ಇದನ್ನು ನಾವು ಎಫೆಕ್ಟಿವ್ ಆಗಿ ಮಾಡಿದರೆ, ಇಲ್ಲಿ ನಾವು ಹೇಳುವುದು ಕಂಪ್ಲೀಟಾಗಿ ಇದೇ ಮಾಡಿ ಅಂತ ಕೂಡ ಅಲ್ಲ, ಇಂಟಿಗ್ರೇಟ್ ಮಾಡಲಲ್ಲಿ. ಸೊ ಇಂಟಿಗ್ರೇಟ್ ಮಾಡಲಲ್ಲಿ ಹೋಗಿದ್ರೆ ಸ್ವಲ್ಪ ಇದು ಸ್ವಲ್ಪ ಅದು ಕೂಡ ಸೊ ಮಿಕ್ಸ್ ಮಾಡಿಕೊಂಡು ಕೂಡ ಮ್ಯಾನೇಜ್ ಮಾಡ್ಕೋಬೋದು ಅಕಾರ್ಡಿಂಗ್ ಟು ದ ಟೈಮಿಂಗ್ ಆ್ಯಂಡ್ ಸಿಚುವೇಶನ್. ಸೊ ಆ ನಿಟ್ಟಿನಲ್ಲಿ ಇಂಟಿಗ್ರೇಟೆಡ್ ಪ್ರಾಕ್ಟೀಸಸ್ ಆರ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಪೋರ್ಟ್ ಓರಿಯೆಂಟೆಡ್ ನಾವು ಮಾತನಾಡ್ತಿರುವಾಗ ಡೆಫಿನೆಟ್ಲಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ತುಂಬ ಸ್ಟ್ರಿಂಜೆಂಟ್ ಮೆಕ್ಯಾನಿಸಮ್ಸ್ ಎಲ್ಲ ಇದೆ ಇತ್ತೀಚೆಗೆ ಎಲ್ಲಾನು. ಈಗ ನಾವು ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಆ ಕೆಮಿಕಲ್ಸು ಅದನ್ನೆಲ್ಲ ಪ್ಯಾರಾಮೀಟರ್ಸ್ ಎಲ್ಲ ಯಾವುದಾದ್ರೂ ಸ್ವಲ್ಪ ವೇರಿಯೇಷನ್ ಇದ್ದರೂ ಕೂಡ ದೇ ವಿಲ್ ನಾಟ್ ಆಕ್ಸೆಪ್ಟ್. ಅಂದರೆ ಆ ಥರ ಬರಬಾರ್ದು ಅಂದರೆ ಒಬ್ಬರು ಕೂಡ ಮಾರಬಾರ್ದು, ಅದಲ್ಲ ನಾನು ಹೇಳ್ತಿರೋದು. ಒಬ್ಬರದು ಕೂಡ ಆ ಥರ ಬರಬಾರ್ದು. ಒಂದು ಬಾರಿ ಬಂದಿದ್ರೆ ಏನಾಗುತ್ತದೆ, ಒಂದು ರೀತಿಯಲ್ಲಿ ಬೇರೆ ರೀತಿಯೇ ಹೋಗ್ತಾ ಇರ್ತದೆ. ಅದಕ್ಕೋಸ್ಕರ ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಎಕೋ ಫ್ರೆಂಡ್ಲಿ ಟೆಕ್ನಾಲಜೀಸ್ ಇನ್ ಕಾಫಿ ಇದನ್ನು ನಿಜವಾಗ್ಲೂ ಕೂಡ ಸೆಂಟರ್ ಆಫ್ ಎಕ್ಸಲೆನ್ಸ್ ಆಗಬೇಕು ಅಂದರೆ ನಮ್ಮ ಅಸೋಸಿಯೇಷನ್ಸು ಮತ್ತು ನಮ್ಮ ಬೆಳೆಗಾರರದ್ದು ಒಂದು ಪಾರ್ಟ್ನರ್ಶಿಪ್ ಬೇಕಾಗುತ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಸೈಂಟಿಫಿಕ್ ಕಮ್ಯುನಿಟಿ ಕೂಡ ಅವರನ್ನು ನಿರಂತರವಾಗಿ ತೊಡಗಿಸಿಕೊಂಡು ಪಾರ್ಟ್ನರ್ಶಿಪ್ ಮಾಡೆಲ್ ಎಸ್ಟಾಬ್ಲಿಷ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಕ್ಸಲೆನ್ಸ್ ಆಗುತ್ತೆ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್, ಎಲ್ಲರಿಗೂ ಧನ್ಯವಾದಗಳು. ಕಾಫಿ ಮಂಡಳಿಯ ಸಕಲೇಶಪುರದ ಹಿರಿಯ ಸಂಪರ್ಕ ಅಧಿಕಾರಿ ಡಾಕ್ಟರ್ BV ರಂಜಿತ್ ಕುಮಾರ್ ಅವರು ಕಾಫಿ ಕೃಷಿಯಲ್ಲಿ ಬಳಕೆ ಮಾಡಬಹುದಾದ ಪರಿಸರ ಸ್ನೇಹಿ ತಂತ್ರಜ್ಞಾನಗಳು ಹಾಗೂ ಪರಿಕರಗಳ ಕುರಿತು ಬೆಳೆಗಾರರಿಗೆ ಪರಿಚಯ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ಕಾಫಿಯಲ್ಲಿ ಯಾವ ಥರ ಪರಿಸರ ಸ್ನೇಹಿ ಜೀವಿಗಳನ್ನ ನಾವು ಉಪಯೋಗಿಸ್ಕೊಂಡು ಅದನ್ನು ನಾವು ಯಾವ ಥರ ನಿಯಂತ್ರಣ ಮಾಡ್ಕೋಬೇಕನ್ನೋಕ್ಕೆ ನಾನು ಸಂಕ್ಷಿಪ್ತವಾಗಿ ಒಂದು ತೋರಿಸ್ತೀನಿ. ಇದು ನಮ್ಮದು ಸೆಂಟರು. ಬಯೋಕಂಟ್ರೋಲ್ ಏಜೆಂಟ್ಸ್, ಫೆರ್ಮೋನ್ ಟ್ರ್ಯಾಪ್ಸು, ಬೆವೇರಿಯಾ, ಟ್ರೈಕೋಡರ್ಮಾ ಎಲ್ಲನೂ ತೋರಿಸಿದ್ವಿ. ಇಷ್ಟೇ ಮುಖ್ಯ ಉದ್ದೇಶ. ಮೊದಲು ನಮಗೆ ಬಯೋಕಂಟ್ರೋಲ್ ಏಜೆಂಟ್ಸ್ನ 1990 ಮತ್ತು 2000ರಲ್ಲಿ ಇದರ ಹೆಚ್ಚಿನ ಬಳಕೆ ಮಾಡೋಕ್ಕೆ ಇಂಟಿಗ್ರೇಟ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಆಗಿ ಇದನ್ನು ಉಪಯೋಗಿಸ್ತಾಯಿದ್ರು. ಆ ನಿಟ್ಟಿನಲ್ಲಿ ನಮ್ಮ ಬಾಳೆಹೊನ್ನೂರು ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟು ಟ್ರೈಕೋಡರ್ಮಾ ಆಗಲಿ, ಟ್ರ್ಯಾಪ್ಸ್ ಆಗಲಿ, ಶಾರ್ಟಲ್ ಬೋರರ್ಗೆ, ಬೆರಿ ಬೋರರ್ಗೆ, ಸ್ಟೆಮ್ ಬೋರರ್ಗೆ ಇವನ್ನೆಲ್ಲ ವೈಜ್ಞಾನಿಕವಾಗಿ ನಮ್ಮ ಪರಿಸರ ಸ್ನೇಹಿಯಾಗಿ ನಮ್ಮ ವಿಜ್ಞಾನಿಗಳು ಅದನ್ನು ನಿರಂತರವಾಗಿ ಕಂಡುಹಿಡಿದು ಅದನ್ನು ಪ್ರಾಡಕ್ಟಾಗಿ ನಮಗೆ ಉಪಯುಕ್ತವಾದ ರೀತಿಯಲ್ಲಿ ಎಕ್ಸ್ಟೆನ್ಷನ್ ಲೈಕ್ ಈ ಥರ ನಮ್ಮ ಯೂನಿಟ್ಗಳಿಗೆ ಸಪ್ಲೈ ಮಾಡಿ ನಾವು ಇಲ್ಲಿಂದ ನಾವು ಅದನ್ನು ಪ್ರಾಡಕ್ಟಾಗಿ ತಯಾರಾಗಿ. ಯಾಕೆ ಈ ಸೆಂಟರ್ನ ಉದ್ದೇಶ ಮಾಡಿದ್ದಾರೆ ಅಂದರೆ, ನಮ್ಮಲ್ಲಿ CCR ಆಗಲಿ ಬೇರೆ ಸಬ್ಸ್ಟೇಷನ್ಗಳಲ್ಲಿ ಅಲ್ಲಿ ಹೆಚ್ಚು ಮಳೆ ಆಗೋದ್ರಿಂದ ಅಲ್ಲಿ ಹೆಚ್ಚು ಬೆಳವಣಿಗೆ ಆಗಲ್ಲ ಅಂತ ಈ ಬೆವೇರಿಯಾ ಮತ್ತು ಟ್ರೈಕೋಡರ್ಮಾ ಹೆಚ್ಚು ಬೇಗ ತ್ವರಿತಗತಿಯಲ್ಲಿ ಬರಲ್ಲ. ಆ ಉದ್ದೇಶದಿಂದ ಇದು ಹಾಸನ ಆದರೆ ಇಲ್ಲಿ ಟೆಂಪ್ರೇಚರ್ ನಮಗೆ 25ರಿಂದ 30 ನಾರ್ಮಲ್ ಆಗಿರುತ್ತೆ. ಮತ್ತು ಇದು ಸೂಕ್ತವಾಗಿರುತ್ತೆ ಸೂಕ್ಷ್ಮಜೀವಿಗಳು ಬೆಳೆಯೋಕ್ಕೆ ಬೇಗ. ಅಲ್ಲಿ 15 ದಿವಸ 20 ದಿವಸ ತೊಗೊಂಡ್ರೆ ಇಲ್ಲಿ 7ರಿಂದ 10 ದಿವಸದಲ್ಲಿ ಈ ಸೂಕ್ಷ್ಮಜೀವಿಗಳು ಗ್ರೋತ್ ಆಗ್ತವೆ, ಬೆಳವಣಿಗೆ ಆಗ್ತವೆ. ಆ ನಿಟ್ಟಿನಲ್ಲಿ ಈ ಸೆಂಟರ್ನ ನಾವು ಮಾಡಿ ಕಳೆದ ಸೆಪ್ಟೆಂಬರ್ 28, 2025ರಿಂದ ಇದನ್ನು ಉತ್ಪಾದನೆಗೆ ಸ್ಟಾರ್ಟ್ ಮಾಡಿದ್ವಿ. ಇನಿಷಿಯಲ್ ಆಗಿ ಇರೋ ಅವೈಲೇಬಲ್ ರಿಸೋರ್ಸಲ್ಲಿ ನಾವು ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡಿದ್ವಿ. ಮೊದಲನೇದಾಗಿ ಬೆವೇರಿಯಾ ಬ್ಯಾಸಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಮತ್ತು ಟ್ರೈಕೋಡರ್ಮಾ, ಬ್ರೋಕೋ ಟ್ರ್ಯಾಪ್ಸು, ಫೆರ್ಮೋನ್ ಟ್ರ್ಯಾಪ್ಸು ಇವೆಲ್ಲ ನಮಗೆ ಈ ಸಮಸ್ಯೆಯಲ್ಲಿ ಸಿಗ್ತಾಯಿದ್ದಾವೆ. ಆ ನಿಟ್ಟಿನಲ್ಲಿ ಇದಕ್ಕೆ ಮೊದಲು ನೀತಿ ಆಯೋಗ AIC CCRI ಕೊಲಾಬ್ರೇಷನ್ ಇದರಲ್ಲಿ ಡಾಕ್ಟರ್ ಸೂರ್ಯಪ್ರಕಾಶ್ ಅನ್ನೋರು ಇದನ್ನು ಮೊದಲು 2020ರಲ್ಲಿ ಇನಿಷಿಯೇಟ್ ಮಾಡಿದ್ರು. ಇಲ್ಲೇ ರೈತರಿಗೆ ಯಾಕೆ ಅನುಕೂಲ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಸಮಸ್ಯೆ ಹುಟ್ಟಾಕಿದ್ರು. ಅದನ್ನು ನಾವು ಈಗ 2025ರಿಂದ ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಇವತ್ತಿನ ಸಂದರ್ಭದಲ್ಲಿ ನಾವು ಅದನ್ನು ಇನಾಗ್ರೇಟ್ ಮಾಡಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲ ಆಗಂಗೆ ಯಾವಾಗಲೂ ಬಂದ್ರೂ ಬ್ರೋಕೋ ಟ್ರ್ಯಾಪ್ಸು, ಫೆರ್ಮೋನ್ ಟ್ರ್ಯಾಪ್ಸು, ಶಾರ್ಟಲ್ ಬೋರೋ ಟ್ರ್ಯಾಪ್ಸು, ಮೀಲಿಬಗ್ ಪ್ಯಾರಾಸಿಟೈಡ್ಸು ಮತ್ತು ಟ್ರೈಕೋಡರ್ಮಾ, ಬೆವೇರಿಯಾ, ಸುಡೋಮಾರ್ಸ್ ಇಂಥವೆಲ್ಲನೂ ಸಿಗಂಗೆ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡೋಕ್ಕೆ ನಮ್ಮ ವಿಜ್ಞಾನಿಗಳ ಜೊತೆ ನಾವು ಕೈ ಜೋಡಿಸಿ ಇದನ್ನು ಕಾರ್ಯರೂಪಕ್ಕೆ ತರ್ತೀವಿ ಅಂತ ನಾನು ಭರವಸೆನ ಕೊಡ್ತಾ, ಇದರಲ್ಲಿ ಯಾವ್ಯಾವ ಥರ ಪೆಸ್ಟ್ಗಳು ಬರ್ತವೆ ಅಂತ ಅಂದರೆ ಮೇಜರ್ ಪೆಸ್ಟು ಕಾಫಿಯಲ್ಲಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ಅರೇಬಿಕಾ ತೋಟಗಳಲ್ಲಿ ಹೆಚ್ಚು ತೊಂದರೆ ಕೊಡದೆ ಬಿಳಿ ಕಾಂಡ ಕೊರಕ,
ಮತ್ತು ಬೆರಿ ಬೋರರ್, ಇದು ಎರಡಕ್ಕೂ ಬರುತ್ತೆ, ರೊಬಸ್ಟಾಗೂ ಬರುತ್ತೆ ಮತ್ತು ಅರೇಬಿಕಾಗೂ ಬರುತ್ತೆ. ಜಾಸ್ತಿ ತೊಂದರೆ ಕೊಡೋದು ರೊಬಸ್ಟಾ ಕಾಫಿಯಲ್ಲಿ. ಇದು ಹೆಚ್ಚು ಕಮ್ಮಿ 50% ಕ್ರಾಪ್ ಲಾಸ್ನ ಕಾಯಿನೇ ಅದು ಕೊರೆಯುತ್ತೆ. ಅದೇ ಥರ ಮೀಲಿ ಬಗ್ಸ್ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಏರುಪೇರು ಆಗೋದ್ರಿಂದ ಮೀಲಿ ಬಗ್ಸ್ ಹಾವಳಿನ ಬಿಳಿ ತೊಗಣೆ ಅಂತೀವಿ, ಅದನ್ನು ಹೆಚ್ಚು ಹಾವಳಿ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಕೂಡ ನಾವು ಪ್ಯಾರಾಸಿಟೈಡ್ಸ್ನ ಡೆವಲಪ್ ಮಾಡ್ತಾಯಿದ್ದೀವಿ ಈ ಸಂಸ್ಥೆಯಲ್ಲಿ. ಮತ್ತು ಇನ್ನೇನು ಮಿಕ್ಕಿದೆಲ್ಲ ಮೈನರ್ ಪೆಸ್ಟ್, ಸ್ಕೇಲ್ಸು, ಮತ್ತು ಅದೇ ಥರ ರೆಕ್ಕೆ ಬೋರರ್, ಶಾಟಲ್ ಬೋರರ್ ಅಂತೀವಿ, ಅದು ಕೂಡ ಈಗ ಮೇಜರ್ ಪೆಸ್ಟ್ ಆಗಿ ರೊಬಸ್ಟಾದಲ್ಲಿ ಜಾಸ್ತಿ ತೊಂದರೆ ಆಗ್ತಾಯಿದೆ. ಅದಕ್ಕೂ ನಾವು ಇಲ್ಲಿ ಏನೇನು ಮಾಡಬೇಕಂತ ನಾನು ಡೀಟೇಲಾಗಿ ಸ್ಲೈಡ್ ಬೈ ಸ್ಲೈಡ್ ಹೇಳ್ಕೊಂಡು ಹೋಗ್ತೀನಿ. ಮತ್ತು ಮೇಜರ್ ಡಿಸೀಸ್ ಯಾವಾಗ ಬರ್ತವೆ ಕಾಫಿಯಲ್ಲಿ ಅಂತ, ಕಾಫಿ ಲೀಫ್ ರಸ್ಟು, ರೂಟ್ ಡಿಸೀಸು, ಬ್ಲ್ಯಾಕ್ ರಾಟು, ಸ್ಟೆಮ್ ನಾಕರ್ಸ್, ಆ ನಿಟ್ಟಿನಲ್ಲಿ ನಾವು ಟ್ರೈಕೋಡರ್ಮಾನ, ಸುಡೋಮೋನಸ್ಸು ಮತ್ತು ಬಯೋಶೀಲ್ಡ್ ಅಂತ ನಾವು ಪ್ರಾಡಕ್ಟ್ಸ್ನ ತಂದು ಅದಕ್ಕೆ ಯಾವ ಥರ ವೈಜ್ಞಾನಿಕವಾಗಿ ಕಂಟ್ರೋಲ್ ಮಾಡಬೇಕಂತ ಇದು ಮಾಡ್ತಾಯಿದ್ವಿ. ಇದು ಮೊದಲನೇದಾಗಿ ಈ ಕಾಫಿ ಬಿಳಿ ಕಾಂಡ ಕೊರಕ ಹೆಚ್ಚು ಬರೋದೇ ನಮಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಹೊರಗಡೆ ಚಿಟ್ಟೆ ಬಂದು ಮೊಟ್ಟೆ ಹಾಕಿ ಅದು ಲೈಫ್ ಸೈಕಲ್ 1 ತಿಂಗಳಲ್ಲಿ ಮುಗಿಸುತ್ತೆ. ಅದು ಯಾರಿಗೂ ಕಾಣಿಸಲ್ಲ, ಅಂದರೆ ಸಿಮ್ಟಮ್ಸ್ ನಾವು ಗಿಡ ಒಣಗೋದಾಗ ಮತ್ತು ಹೊರಗಡೆ ಕೀಟ ಬಂದಾಗ ಮಾತ್ರ ನಾವು ನೋಡ್ಬೋದು. ಅಂದರೆ ವರ್ಷದಲ್ಲಿ 2 ಸಲ ಬರುತ್ತೆ, ಒಂದು ಏಪ್ರಿಲ್ ಮೇ ಮತ್ತು ಅಕ್ಟೋಬರ್, ನವಂಬರ್, ಡಿಸೆಂಬರ್ ತಿಂಗಳಲ್ಲಿ 2 ಹಾರಾಟ ಕಾಲ ಅಂತೀವಿ, ಅಂದರೆ ಫ್ಲೈಟ್ ಪೀರಿಯಡ್ ಅಂತೀವಿ. ಇದು ಈ ಥರ ಅದು ನೇಚರ್ ಆಫ್ ಡ್ಯಾಮೇಜ್, ಯಾವ ಥರ ನಾವು ಇದು ಗಿಡನ ತೊಂದರೆ ಮಾಡುತ್ತೆ ಅಂತ. ಇದ್ದು ಬಯಾಲಜಿ, ಅಂದರೆ ವರ್ಷದಲ್ಲಿ ಎಷ್ಟಲ್ಲಿ ಅದು ನಮ್ಮ ಕಾಫಿ ಗಿಡದಲ್ಲಿ ಇರುತ್ತೆ ಅಂತ. ಅದು ಮೈನ್ ಅಡಲ್ಟು, ಎಗ್ಗು, ನಿಯೋನೆಟ್ಟು, ಲಾರ್ವಾ, ಈ ಥರ ಎಂಟೈರ್ ಒಂದು 2 ಬ್ರೂಡ್ಸ್ ಇರ್ತವೆ. ಒಂದು ಕೆಲವು 6 ತಿಂಗಳು ಮಾಡ್ತವೆ, ಕೆಲವು 1 ತಿಂಗಳು ಅದು ಇರ್ತವೆ. ಕೆಲವು ಏಪ್ರಿಲಲ್ಲಿ ಬಂದು ಎಮರ್ಜ್ ಆಗಿ ಮೊಟ್ಟೆ ಇಡವು, ಅಕ್ಟೋಬರ್, ನವಂಬರಲ್ಲಿ ಬರ್ತವೆ. ಅಕ್ಟೋಬರ್, ನವಂಬರಲ್ಲಿ ಮೊಟ್ಟೆ ಹಾಕುವು, ನೆಕ್ಸ್ಟ್ ಏಪ್ರಿಲ್, ಮೇನಾಗಿ ಈ ಥರ ಸೈಕಲ್ ಅದು ತೋಟದಲ್ಲಿ ಕಂಟಿನ್ಯೂ ಆಗಿರುತ್ತವೆ. ಅದಕ್ಕೆ ನಾವು ಯಾವ ಥರ ನಿಯಂತ್ರಣ, ಕಂಟ್ರೋಲ್ ಮೆಜರ್ಸ್ ಮಾಡ್ಕೋಬೇಕು ಅನ್ನೋದೇ ನಮಗೆ ಮೇಯ್ನ್ ಉದ್ದೇಶ. ಇದು ಕೀಟ ಬರೋಕ್ಕೆ ಮುಂಚೆನೇ ನಾವು ಚಿಟ್ಟೆನ ಬರದಂಗೆ ತಡೆಯೋಕ್ಕೆ ನಮ್ಮಲ್ಲಿ ಫೆರ್ಮೋನ್ ಟ್ರ್ಯಾಪ್ಸ್ ಅಂತೀವಿ, ಅಂದರೆ ಮೋಹಕ ಬಲೆ ಅಂತೀವಿ. ಅದು 1 ಎಕರೆಗೆ 10 ಟ್ರ್ಯಾಪ್ಸ್ನ ನಾವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಆ ಚಿಟ್ಟೆ ಯಾರು ಬಂದು ಈ ಟ್ರ್ಯಾಪ್ಸಲ್ಲಿ ತೋರಿಸ್ತಾ ಇದ್ವಲ್ಲ ಅದಕ್ಕೆ ಬಂದು ಅಂಟ್ಕೊತೇವೆ. ಅದರಿಂದ ನಾವೇನಾಗುತ್ತೆ, ಹೆಚ್ಚು ಕಮ್ಮಿ 100ರಿಂದ 120 ಮೊಟ್ಟೆನ ನಾವು ತಡೆಗಟ್ಟಬಹುದು. ಅದರಿಂದ ನಾವು 1 ಎಕರೆಗೆ 1-2 ಬೋರರ್ ಮಿನಿಮಮಲ್ಲಿ ಇಟ್ಕೊಂಡು ನಾವು ಮೇಂಟೈನ್ ಮಾಡ್ಬೋದು. ಅದರಿಂದ ನಾವು ಫಸ್ಟು ಫೆರ್ಮೋನ್ ಟ್ರ್ಯಾಪ್ಸ್ನ ಮಾರ್ಚ್ ಮಿಡ್ಲಲ್ಲಿ ಮತ್ತು ಸೆಪ್ಟೆಂಬರ್ ಮಿಡ್ಲಲ್ಲಿ ಹಾಕೋದ್ರಿಂದ ಈ ಕೀಟನ ನಾವು ನಿಯಂತ್ರಣ ಮಾಡ್ಬೋದು. ಮತ್ತು ಎರಡನೇದು ಸ್ಪ್ರೇ ಲೈಮ್ ಅಂತೀವಿ, ಇಲ್ಲ ಶೆಲ್ ಲೈಮ್ ಅಂತೀವಿ. ಇದನ್ನು ಅಷ್ಟೇ ಒಂದು ಬ್ಯಾರಲ್ಗೆ 20 kg ಹಾಕ್ಕೊಂಡು, ಮತ್ತು ಅದ್ರ ಜೊತೆಗೆ 200 ml DDL ಫೆವಿಕಲ್ಲು ಮತ್ತು 200 ml ಸಿಲ್ವೆಟ್ ಅಂತ. ಈಗ ರೀಸೆಂಟಾಗಿ ನಿಮಗೆ ಗೊತ್ತಿದೆ, ಸೆಂಟರ್ ಆಫ್ ಸೆಲ್ಯುಲರ್ ಸಲ್ವೇಷನ್ ಇದನ್ನು ಲಾಂಚ್ ಮಾಡಿದರು, ಸಿಲ್ವೆಟ್ ಅಂತ. ಅಂದರೆ ಈಸಿಯಾಗಿ ಅದು ಡಿಸಾಲ್ವ್ ಆಗಿ ಲೈಮ್ ಜೊತೆ ಬ್ಲಾಕೇಜ್ ಆಗದಂಗೆ ಯೂನಿಫಾರ್ಮ್ ಆಗಿ ಸ್ಪ್ರೇ ಮಾಡೋಕ್ಕೆ ಮತ್ತು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡೋಕ್ಕೆ ಈ ಲೈಮ್ ಸ್ಪ್ರೇನ ಈಗ ಇತ್ತೀಚೆಗೆ ಬಿಟ್ಟಿದ್ದಾರೆ. ಯಾಕೆಂದರೆ ಪರಿಸರ ಸ್ನೇಹಿ ಅನ್ನೋದಕ್ಕೆ ನಾವು ಈ ಥರ ಎರಡನೇ ನಾನು ಕೆಮಿಕಲ್ಗೆ ಲಾಸ್ಟ್ ಆಪ್ಷನ್ ಇದು ಮಾಡ್ತಾಯಿದ್ವಿ. ಕೆಮಿಕಲ್ನ ನಾವು ಅಡ್ರೆಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಮೇಜರ್ ನಾವು ಫೋಕಸ್ ಇರೋದೇ ಫೆರ್ಮೋನ್ ಟ್ರ್ಯಾಪ್ಸು ಮತ್ತು ಲೈಮ್ ಸ್ಪ್ರೇ, ಇದನ್ನು ಮಾಡ್ಕೋಬೋದು. ಮಿಕ್ಕಿದೆಲ್ಲ ನಮ್ಗೆ ಗೊತ್ತಿದೆ. ಅರೇಬಿಕದಲ್ಲಿ ಮೊದಲನೇ ಅಂತ ಎಣ್ಣೆ ಅಂತ ನೆರಳಿಟ್ಕೋಬೇಕು, ಮತ್ತು ರೆಗ್ಯುಲರ್ ಬೋರರ್ ಟ್ರೇಸಿಂಗ್ ನಾವು ವರ್ಷದಲ್ಲಿ 2 ಸಲ ಆದರೂ ಮಿನಿಮಮ್ ಮಾಡಲೇಬೇಕು. ಮಾರ್ಚ್ ತಿಂಗಳು ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಥರ ಮಾಡೋದ್ರಿಂದ ಈ ಕೀಟನ ನಾವು ಹತೋಟಿಯಲ್ಲಿ ಇಟ್ಕೋಬೋದು ಅಂತ ಹೇಳ್ತೀನಿ. ನೆಕ್ಸ್ಟು ಮೇಜರ್ ಪೆಸ್ಟ್ ನಿಮಗೆ ಕಾಫಿ ಬೆರ್ರಿ ಬೋರರ್. ಇದು ಎಲ್ಲರಿಗೂ ಗೊತ್ತಿದೆ, ಬಟ್ ಯಾವ ಸಂದರ್ಭದಲ್ಲೂ ನಾವು ಅದಕ್ಕೆ ನಿಯಂತ್ರಣ ತೊಗೋಬೇಕು ಅನ್ನೋದೇ ಮೈನ್ ನಮ್ಮ ಉದ್ದೇಶ. ಈ ಥರ ಒಂದು ಸಲ ಅದು ಎಂಟ್ರಿ ಆಗಿ ನಮಗೀಗ ಸಪೋಸ್ ಬ್ಲಾಸಮ್ ಆಗಿ ಕಾಯಿ ಬಲಿಯೋಕ್ಕೆ ಹೆಚ್ಚು ಕಮ್ಮಿ ಒಂದು 120 to 140 ಡೇಸ್ ತೊಗೊಳುತ್ತೆ. ಅದು ಯಾವಾಗಂದರೆ ಆಗಸ್ಟ್ ಎಂಡಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಯಿ ಗರ್ಭ ಗಟ್ಟಿಯಾಗಿ ಇದಾದಾಗ ಈ ಬೆರಿ ಬೋರರ್ ಅಂದರೆ ಕಾಯಿ ಕೊರಕ ಅನ್ನೋದು ತುದಿ ಭಾಗದಲ್ಲಿ ಎಂಟ್ರಿ ಆಗಿ ಕೊರೆದು ಒಳಗಡೆ ಹೋದ್ಮೇಲೆ ನಾವು ಯಾವುದೇ ಕ್ರಮಗಳನ್ನ ತೊಗೊಂಡ್ರೂ ಕಂಟ್ರೋಲ್ ಬರೋಲ್ಲ. ಅಂದರೆ ಔಷಧಿ ಆಗಲಿ ನಾವು ಯಾವುದೇ ಸ್ಪ್ರೇ ಮಾಡಿದ್ರೂ ಕೂಡ ಅದು ಎಫೆಕ್ಟಿವ್ ಆಗಿರೋಲ್ಲ. ಅದಕ್ಕೆ ಮುಂಚೆನೇ ನಾವು ಏನು ಮಾಡಬೇಕಂದ್ರೆ ಬ್ರೋಕೋ ಟ್ರ್ಯಾಪ್ಸ್, ಈ ಥರ ನಾವು ಫೈಟೋಸ್ಯಾನಿಟರಿ ಮೆಜರ್ಸ್ನೆಲ್ಲ ತೊಗೋಬೇಕು. ಅಂದರೆ ಕ್ಲೀನಾಗಿ ಹಾರ್ವೆಸ್ಟ್ ಮಾಡಬೇಕು. ಮರಗಾಫಿಯಲ್ಲಿ ಇರತಕ್ಕಂಥ ಕಾಫಿನ ನಾವು ಮೊದಲನೇದಾಗಿ ತೆಗಿಬೇಕು. ಅಂದರೆ ಅದನ್ನು ಲಾಸ್ಟ್ವರೆಗೂ ಇಟ್ಕೊಂಡ್ರೆ ಅದೇ ಇನಾಕ್ಲಮ್ ಆಗಿ ಅಲ್ಲೇ ಉಳಿದಿರುತ್ತೆ, ಮತ್ತು ಅದು ವರ್ಷ ಪೂರ್ತಿ ಅದರ ಕಾಯಿಯಲ್ಲೇ ಇರುತ್ತೆ. ಹೊಸ ಹಣ್ಣು ಬಂದಾಗ ಅದನ್ನು ಕೊರೆದು ಅದನ್ನು ನಾಶ ಮಾಡುತ್ತೆ. ಅದರಿಂದ ನಾವು ಕ್ಲೀನಾಗಿ ಹಾರ್ವೆಸ್ಟ್ ಮಾಡ್ಕೋಬೇಕು. ಮತ್ತು ಯಾವುದೇ ಕ್ಲೀನಿಂಗ್ಸ್ ಲೆಫ್ಟ್ ಓವರ್ಸ್ ಏನು ನಾವು ತೋಟದಲ್ಲಿ ಬಿಡ್ದಂಗೆ ಅದೊಂದು ಕಂಟ್ರೋಲ್ ಮೆಜರ್ಸ್ನ ಮಾಡ್ಕೋಬೇಕು. ಈ ಥರ ನಾವು ಮೆಕ್ಯಾನಿಕಲ್ ಮೆಜರ್ಸ್ ಅಂತೀವಿ. ಟ್ರ್ಯಾಪ್ಸೇ ನಮಗೆ ಈಗ ಯಾವುದೇ ಔಷಧಿ ಇಲ್ದಂಗೆ ಈ ಬ್ರೋಕೋ ಟ್ರ್ಯಾಪ್ಸ್ನ ನಾವು 1 ಎಕರೆಗೆ 10 ಟ್ರ್ಯಾಪ್ಸ್ ಇಟ್ಟರೆ ನಾವು ಇದನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಕೋಬೋದು ಬೆರಿ ಬೋರನ್ನು. ಅದಕ್ಕೆ ಟ್ರ್ಯಾಪ್ಸ್ ಹಾಕಿದ ಮೇಲೂ ನಾವು ಇದರಲ್ಲಿ ಬೆವೇರಿಯಾ ಬ್ಯಾಸಿಯನ್ ಅಂತ ನಾವು ಈಗ ನಿಮಗೆ ಆಲ್ರೆಡಿ ನೀವು ನೋಡಿದ್ದೀರ ಇಲ್ಲಿ ಲ್ಯಾಬಲ್ಲಿ, ಅದನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ಇನ್ಸ್ಟೆಡ್ ಆಫ್, ಯಾಕೆಂದರೆ ನಾನು ಹೇಳ್ತಾ ಇದ್ದೀನಿ ಟ್ರೆಸ್ ಮಾಡ್ತಾ ಇದ್ದೀನಿ ಬೆವೇರಿಯಾ ಬಗ್ಗೆ. ಈಗ ನಮಗೆ ಹೆಚ್ಚು ಕಮ್ಮಿ ಇದು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಈ ಕೀಟ ಹಾವಳಿ ಜಾಸ್ತಿ ಶುರುವಾಗುತ್ತೆ. ಅದೇ ಟೈಮ್ಗೂ ಹಾರ್ವೆಸ್ಟಿಂಗ್ ಇನ್ನೂ ಬೇಗ ಅರೇಬಿಕಾ ತೋಟದಲ್ಲಿ ನವಂಬರ್ಗೆಲ್ಲ ಬರೋಕ್ಕೆ ಶುರುವಾಗುತ್ತೆ. ಆ ಟೈಮಲ್ಲಿ ಏನಾಗ್ತದೆ, ಇತ್ತೀಚೆಗೆ ಕ್ಲೋರೋಪೈರಿಪಸ್ ಎಲ್ಲ ಜಾಸ್ತಿ ಸಿಂಪಡಣೆ ಮಾಡಿ ನಮಗೆ ರೆಸಿಡ್ಯೂ ಪ್ರಾಬ್ಲಮ್ ಅದು ಇದು ಅಂತ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಟ್ರ್ಯಾಪ್ಸ್ ಹಾಕ್ಕೊಂಡು ಅದ್ರ ಜೊತೆಗೆ ಬೆವೇರಿಯಾ ಬ್ಯಾಸಿಯನ್ನ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ, 100% ನಾವು ಈ ಕೀಟನ ನಿಯಂತ್ರಣದಲ್ಲಿ ಇಟ್ಕೋಬೋದು. ಆ ಟೈಮಲ್ಲೂ ನಾವು ಬ್ಲ್ಯಾಂಕೆಟ್ ಸ್ಪ್ರೇ ಯೂನಿಫಾರ್ಮಿಗೆ ಕೊಟ್ಟರೆ ಬೆವೇರಿಯಾ ಬ್ಯಾಸಿಯನ್ನ 1 ಬ್ಯಾರಲ್ಗೆ 1 kg ಅಷ್ಟು ರೈಸ್ ಕಲ್ಚರ್ ಆಗಿ ಕೊಡ್ತೀವಿ. ಅದನ್ನು ನಾವು ಮಿಕ್ಸ್ ಮಾಡಿಕೊಂಡು 1 ಬ್ಯಾರಲ್ಗೆ ಇದು ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಅಪ್ಸಾ 80 ಅಂತ ಬರುತ್ತೆ, ಅದೊಂದು 50 ml ಹಾಕ್ಕೊಂಡು
ಸಿಂಪಡಣೆ ಮಾಡೋದ್ರಿಂದ ನಾವು 100% ಈ ಬೆರಿ ಬೋರನ್ನು ಕಾಯಿಕೊರನ್ನ ನಿಯಂತ್ರಣದಲ್ಲಿ ಇಟ್ಕೋಬೋದು. ಇನ್ನೊಂದು ಕೀಟ ರೆಕ್ಕೆ ಬೋರರ್ ಅಂತೀವಿ, ಅಂದರೆ ಶಾರ್ಟೋಲ್ ಬೋರರ್ ಅಂತೀವಿ. ಮೊದಲು ಇದು ಮೈನರ್ ಪೆಸ್ಟ್ ಆಗಿತ್ತು, ಅಂದರೆ ಹವಾಮಾನ ವೈಪರೀತ್ಯ ಮತ್ತು ಹೆಚ್ಚು ರಾಸಾಯನಿಕ ಗೊಬ್ಬರಗಳು ನಾವು ಯೂಸ್ ಮಾಡೋದು ಮತ್ತು ಸಾಯಿಲ್ ಟೆಸ್ಟ್ ಸುಮಾರು ಜನ ಮಾಡಿಸೋದೇ ಇಲ್ಲ. ಅದ್ರ ಪ್ರಕಾರ pH ವೇರಿಯೇಷನ್ ಇರುತ್ತೆ, ಮತ್ತು ಕೆಲವರು ನೆರಳು ಜಾಸ್ತಿ ಇಟ್ಟಿರ್ತಾರೆ, ಕೆಲವರು ನೆರಳು ಓಪನ್ ಮಾಡಿರ್ತಾರೆ. ಈ ಥರ ಎಲ್ಲ ತೊಂದರೆಗಳಿಂದ ಈ ಕೀಟನೂ ಇತ್ತೀಚಿನ ದಿನಗಳಲ್ಲಿ ಮೇಜರ್ ಪೆಸ್ಟ್ ಆಗಿ ಲಾಸ್ಟ್ ಇಯರಿಂದ ಭಾರಿ ಹಾವಳಿ ಆಗ್ತಾಯಿದೆ. ಮತ್ತು ಇದು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಪ್ರೊಡಕ್ಟಿವ್ ಬ್ರಾಂಚಸ್ನೇ ಇದು ಡೆಸ್ಟ್ರಾಯ್ ಮಾಡುತ್ತೆ. ಅಂದರೆ ಸಣ್ಣ ಹೋಲ್ ಮಾಡಿ ಒಂದ್ಸಲ ರೆಕ್ಕೆ ಒಳಗಡೆ ಹೋದರೆ, ಯಾಕೆಂದರೆ ಅದಕ್ಕೆ ಈಗ ರಸಬದ್ಧವಾಗಿರಬೇಕು. ನಾವು ಏನೇ ಕೆಮಿಕಲ್ಸ್ ಈಗ NPK ಎಲ್ಲ ಕೊಟ್ಟಿರ್ತಾವಲ್ಲ, ಆ ಕೊಡೋದ್ರಿಂದ ಏನಾಗುತ್ತೆ, ಕಂಬು ಚಿಗುರು ಇವೆಲ್ಲ ಚೆನ್ನಾಗಿ ಬರುತ್ತವೆ. ಅವಾಗ ಏನಾಗುತ್ತೆ, ಅದು ಸಕ್ಯುಲೆನ್ಸಿ ಜಾಸ್ತಿ ಇರುತ್ತೆ. ಇನ್ಸೈಡ್ ಹೋಗಿ ಅದು ಇನ್ಫೆಸ್ಟ್ ಮಾಡಬೇಕಂತ ಹೋಗಲ್ಲ, ಬಟ್ ಆ್ಯಸ್ ಅಂಬ್ರೋಸಿಯಾ ಫಂಗಸ್ ಅಂತ ಒಂದು ಫಂಗಸ್ನ ಒಳಗಡೆ ಡೆವಲಪ್ ಮಾಡಿ ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮದು ಮೇಯ್ನು ಪ್ರೊಡಕ್ಟಿವ್ ರೆಕ್ಕೆಗಳೆಲ್ಲ ಇದಾಗ್ತವೆ. ಆ ಉದ್ದೇಶದಿಂದ ಏನಾಗುತ್ತೆ, ನಾವು ಇದು ಅಷ್ಟೇ ಒಂದ್ಸಲಿ ಕೀಟ ಒಳಗಡೆ ಹೋದ್ಮೇಲೆ ನಾವು ಎಂಥ ರಾಸಾಯನಿಕ ಕೆಮಿಕಲ್ ಆಗಲಿ ಯಾವುದೇ ಹೊಡೆದ್ರೂ ಕೂಡ ಇದು ನಿಯಂತ್ರಣ ಮಾಡೋಕ್ಕಾಗಲ್ಲ. ಅದಕ್ಕೆ ಮುಂಚೆನೇ ನಾವು ಅಡ್ವಾನ್ಸ್ ಆಗಿ ನಾವು ಕಂಟ್ರೋಲ್ ಮೆಜರ್ಸ್ನ ತೊಗೋಬೇಕಾಗುತ್ತೆ. ಬೆರಿ ಬೋರರ್ಗೆ ಯಾವ ಥರ ಕಂಟ್ರೋಲ್ ಮೆಜರ್ಸ್ ಮಾಡ್ತೀವೋ ಅದೇ ಥರನೇ ರೆಕ್ಕೆ ಬೋರರ್ಗೂ ಸೇಮ್ ಟ್ರ್ಯಾಪ್ಸೇ. ಅದಕ್ಕೆ 10 ಹೇಳ್ತೀವಿ, ಇದಕ್ಕೆ 12 ರೆಕಮೆಂಡ್ ಮಾಡ್ತೀವಿ. ಮಳೆಯೆಲ್ಲ ನಿಂತು ಇದಕ್ಕೆ ಹ್ಯುಮಿಡಿಟಿ ಮತ್ತು ಟೆಂಪ್ರೇಚರ್ ಸ್ವಲ್ಪ ವೇರಿ ಆದಾಗ ಈ ಕೀಟನೂ ಅದೇ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಹೆಚ್ಚು ಹಾವಳಿ ಆಗುತ್ತೆ. ಇದಕ್ಕೆ ನಾವು ಈ ಟ್ರ್ಯಾಪ್ಸ್ನ ಅದೇ ಸಂದರ್ಭದಲ್ಲೂ ಕೂಡ ನಾವು ರೆಕ್ಕೆ ಬರೋರು 1 ಎಕರೆಗೆ 12ರಷ್ಟು ನಾವು ಇನ್ಸ್ಟಾಲ್ ಮಾಡಿ, ಅದ್ರ ಜೊತೆಗೆ ನಾವು ಬೆವೇರೆ ವ್ಯಾಸೇನ ಅದನ್ನು ಸಿಂಪಡಣೆ ಮಾಡೋದ್ರಿಂದ ಈ ಕೀಟನ ನಾವು ನಿಯಂತ್ರಣದಲ್ಲಿ ಇಟ್ಕೋಬೋದು ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇಷ್ಟನ್ನು ನಾವು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದರಿಂದ ನಮ್ಮ ಕಾಫಿ ಮಂಡಳಿಗೆ ನಾನು ಧನ್ಯವಾದ ಹೇಳುತ್ತಾ ಕಾರ್ಯಕ್ರಮ ಮುಗಿಸ್ತೀನಿ. ಸಮಾರಂಭದಲ್ಲಿ ಹಾಸನ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳ ಪ್ರಗತಿಪರ ಬೆಳೆಗಾರರು ಭಾಗವಹಿಸಿದ್ದರು. ಕಾಫಿ ಮಂಡಳಿಯ ಹಿರಿಯ ಅಧಿಕಾರಿಗಳಾದ ಬಿ ಶಿವಕುಮಾರ ಸ್ವಾಮಿ, ಡಾಕ್ಟರ್ ಜೀನಾ ದೇವಾಸಿಯಾ, ನವೀನ್ ಕುಮಾರ್, ಉಪನಿರ್ದೇಶಕರುಗಳಾದ ವೈ.ಬಿ. ವೆಂಕಟರೆಡ್ಡಿ, ವಿ. ಚಂದ್ರಶೇಖರ್, ಆರ್. ಶಕ್ತಿ, ಹಿರಿಯ ಸಂಪರ್ಕ ಅಧಿಕಾರಿ ಪಿ. ಬಸವರಾಜು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಸಮಾರಂಭವನ್ನು ಯಸಳೂರಿನ ಕಿರಿಯ ಸಂಪರ್ಕ ಅಧಿಕಾರಿ ಅಕ್ಕಮಹಾದೇವಿ ನಾಯ್ಕ ಅವರು ನಿರೂಪಿಸಿದರು. ಹಾಸನ ಜಿಲ್ಲೆಯ ಜಂಟಿ ನಿರ್ದೇಶಕರಾದ ನವೀನ್ ಕುಮಾರ್ ಅವರ ವಂದನಾರ್ಪಣೆಯೊಂದಿಗೆ ಸಮಾರಂಭ ಸಂಪನ್ನಗೊಂಡಿತು. ಇದುವರೆಗೆ ಕಾಫಿ ಮಂಡಳಿ ಇತ್ತೀಚೆಗೆ ಹಾಸನದಲ್ಲಿ ಏರ್ಪಡಿಸಿದ್ದ ಕಾಫಿ ಕೃಷಿಯಲ್ಲಿ ಪರಿಸರ ಸ್ನೇಹಿ ತಂತ್ರಜ್ಞಾನಗಳ ಉತ್ಕೃಷ್ಟತಾ ಕೇಂದ್ರದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಅರಕಲಗೂಡು ವಿ. ಮಧುಸೂದನ್. ನೆರವು ಶಮಿತಾ ಜೈನ್.